ಸ್ಕೂಲಿಗೆ ಟೈಮ್ ಆಗಲಿಲ್ವಾ? ಟೈಮ್ ಇದೆಯಪ್ಪ, 8:45 ಲಾಸ್ಟ್ ಬೆಲ್ಲು. ಲಾಸ್ಟ್ ಬೆಲ್ ಆದ್ಮೇಲೆ ಸ್ಕೂಲ್ಗೆ ಹೋಗ್ಬೇಕಾ? ಕಾಲ್ ಕೆಳಗೆ ಹಾಕು, ಸ್ಟುಪಿಡ್. ಮಗ, ಮಧ್ಯಾಹ್ನಕ್ಕೆ ಇದರಲ್ಲಿ ಚಿಕನ್ ಸಾರು, ಫಿಶ್ ಫ್ರೈ ಇಟ್ಟಿದ್ದೀನಿ. ಹಪ್ಪಳ ಬೇಕಾ ಇಲ್ಲ ಇಷ್ಟು ಸಾಕಾ? ಅದೆಲ್ಲ ಬೇಡಮ್ಮ, ಇದೇ ಸಾಕು. ಫ್ರೆಂಡ್ಸ್ ಕೊಡ್ದಿರಾ, ನೀನ್ ತಿನ್ನು. ನೀನು ಮಾತ್ರ ತಿನ್ನು ಅಂತ ಹೇಳ್ತಾ ಇರೋದು. ಏನೋ ನೋಡ್ತಾ ಇದೀಯಾ? ನನ್ನ ಮಗ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಅಮ್ಮ, ಇವತ್ತೊಂದಿನ ಸುಮಿನ ಸ್ಕೂಲಿಗೆ ಬಿಟ್ಬಿಡು, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. 5 ನಿಮಿಷ ಇದ್ದು ಕರ್ಕೊಂಡು ಹೋಗೆ. ಅವಳು ಇನ್ನೂ ರೆಡಿನೇ ಆಗಿಲ್ಲ ಅಮ್ಮ. ತಗೋ. ಮಳೆ ಬರೋ ಹಾಗಿದೆ, ಕಾರಲ್ಲಿ ಡ್ರಾಪ್ ತಗೊಳ್ಳೋದಲ್ವೇನೋ? ಕಾರಲ್ಲಿ ಹೋದ್ರೆ ಮರ್ಯಾದೆ ಇರಲ್ಲಮ್ಮ. ರೈನ್ ಕೋಟ್ ಆದ್ರೂ ಹಾಕೊಂಡು ಹೋಗ್ಬೋದಲ್ವಾ? ರೈನ್ ಕೋಟಾ? ನನ್ನ ಇಮೇಜ್ ಏನಾಗಬಾರ್ದು. ಮಳೆ ಬರೋದೊಳಗೆ ಸ್ಕೂಲ್ಗೆ ಮುಟ್ಟಿರ್ತೀನಿ. ಎಕ್ಸ್ಕ್ಯೂಸ್ ಮೀ, ಮೇ ಐ ಹೆಲ್ಪ್? ಥ್ಯಾಂಕ್ ಯು. ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ. ಯಾ ಈ ಸೈಕಲ್ಗೆಲ್ಲ ಚೈನ್ ಹಾಕೋದು ಸ್ವಲ್ಪ ಕಷ್ಟನೇ, ಆದ್ರೆ ಎಲ್ಲ ಹುಡುಗಿರು ಇದೇ ಸೈಕಲ್ ಓಡಿಸ್ತಾರೆ. ಡನ್. ಯಾವ ಸ್ಕೂಲಲ್ಲಿ ಓದ್ತಿದ್ಯಾ? ಥ್ಯಾಂಕ್ ಯು. ಆ ಕಡೆ ಹೋಗೋಣ, ಬಾರೋ ಬಾರೋ, ಬೇಗ ಹೋಗೋಣ. ಬಾಬಾ ಕುಮಾರ, ಮರೂನ್ ವಿತ್ ವೈಟ್ ಚೆಕ್ಸ್, ಇದು ಯಾವ ಸ್ಕೂಲ್ದು? ಏವೇಮ್ ಅನ್ಕೋತೀನಿ ಮಗ. ಮುಟ್ಟಾಳ, ಏವೇಮೋ ಗ್ರೀನ್ ಅಂಡ್ ವೈಟು ಅಲ್ವಾ? ಏನ್ ಹಿಂಗೇನಾದ್ರು ಗೊತ್ತೇನಾ? ಮರೂನ್ ವಿತ್ ವೈಟ್ ಚೆಕ್ಸ್. ಮಗ, ಯಾಕೋ ಕೇಳ್ತಾ ಇದ್ಯಾ? ಸುಮ್ನಿರೋ. ಬಾಲಲಾಕ ಲೋಕ ಅನ್ಕೋತೀನಿ. ಬಾಲಲಾಕ ಲೋಕ ಅಲ್ಲ. ವಿದ್ಯಾನಿಕೇತನ್ ಕಣೋ, ನನ್ನ ತಂಗಿ ಅಲ್ಲೇ ಓದೋದು. ಅವಳಾದ್ರೂ ಚೆನ್ನಾಗಿರ್ತಾಳ. ಇಲ್ಲಿ ದೊಡ್ಡ ಸಿಮ್ರನು ಹೋಗಿಲ್ಲ. ಏಯ್, ಆ ಮುದ್ಕನ ಅರ್ಜೆಂಟಾಗಿ ಕಾಲೇಜಿಂದ ಪಿಕಪ್ ಮಾಡ್ಬೇಕೇನೋ? ಬೆಸ್ಟ್ ಫ್ರೆಂಡ್ ಮಗ. ಎಲ್ಲಿ ಕರ್ಕೊಂಡ್ ಬಂದಿದ್ಯೋ? ಏಯ್, ನಿಮ್ನೆಲ್ಲ ಕರ್ಕೊಂಡ್ ಬರದೆ ದೊಡ್ಡ ವಿಷಯ, ಸುಮ್ನೆ ಬಾ. ಅಯ್ಯಯ್ಯೋ, ಬರೀ ಹುಡುಗರೇ ಬರ್ತಾವ್ರಲ್ಲೋ. ಹೋಗಿರ್ಬೋದಾ? ಯಾರೋ ಇವತ್ತೇ ರೋಡಲ್ಲಿ ಮಳೆಲಿ ನೋಡ್ದೆ. ಓ, ಮ್ಯಾಜಿಕ್ ಮೂಮೆಂಟ್, ಫಸ್ಟ್ ಸೈಟ್ ಲವ್. ನೈಸ್ ಫಿಗರ್, ಸೈಟಿಂಗ್. ಮೇ ಬಿ ಟುಮಾರೋ ಲವ್. ನೈಸ್, ಥ್ಯಾಂಕ್ಸ್. ಮಗ ಅವಳೆ ಕಣೋ, ಅವಳೆ ಬರ್ತಾ ಇದ್ದಾಳೆ. ಅವಳೆ ಯಾರು? ಅಷ್ಟೇನ್ ಸುಂದರವಾಗಿ ಇಲ್ವಲ್ಲೋ? ಕುಳ್ಳಗಿರೋಳು ಅಲ್ಲ ಕಣೋ, ಎತ್ತರಗಿರೋಳು. ಸ್ವಲ್ಪ ಕಣ್ಬಿಟ್ಟು ನೋಡು. ಉದ್ದಕ್ಕಿರೋಳ ಬಗ್ಗೆನೇ ಹೇಳಿದ್ ಕಣೋ. ಕುಳ್ಳಗಿರೋಳು ಚೆನ್ನಾಗಿದ್ದಾಳೆ ಮಗ. ಹೇ, ಆ ಖುಷಿ ಫಿಲ್ಮ್ ಸಾಂಗ್ಸ್ ಕೇಳಿಸ್ಕೊಂಡ್ಯಾ? ಆಲ್ ದ ಬಾಯ್ಸ್ ಸೇಯಿಂಗ್ ದಟ್ ಕಟ್ಟಿಪುಡಿ ಕಟ್ಟಿಪುಡಿ ಸಾಂಗ್. ಏನೇ ಏನಾಯ್ತೆ? ತಿರ್ಗೋ ಈ ಕಡೆ ಕುಮಾರ. ಹುಡುಗಿರ್ ನಮ್ಮ ನೋಡದೆಲ್ಲ ದೊಡ್ಡ ವಿಷಯ. ನೋಡ್ತಿಲ್ಲ ಕಣೋ, ಗುರಾಸ್ತೇತಾಳೆ. ತಿರ್ಗೋ ಈ ಕಡೆ, ತಿರ್ಗೋ. ನಗ್ತಾಳಲ್ಲೋ, ಅಲ್ಲಿ ನೋಡು. ಹೋಗ್ತಾಳು. ಹತ್ತು ಹಿಂದ್ಗಡೆನೆ ಫಾಲೋ ಮಾಡಿ, ಮನೆಯಲ್ಲಿ ಇದೆ ಅಂತ ನೋಡೋಣ. ಹತ್ತು. ಪ್ರಾಜೆಕ್ಟ್ ವರ್ಕ್ ಇದೆ, ಹೋಗ್ತೀನಿ. ಅಯ್ಯೋ, ನಾವು ಹೋಗೋಣ ಮಗ. ನಾವು ಹೋಗೋಣ ಮಗ. ಬಾಯ್ ಸುಮಿ, ಹುಷಾರಾಗಿ ಹೋಗು. ಹೇ, ಎಲೆಕ್ಟ್ರಾನಿಕ್ಸ್ ಓದ್ಕೊಂಡ್ಯಾ? ಇನ್ನು ಶುರುನೇ ಮಾಡಿಲ್ಲ. ಫ್ರೈಡೆ ಟೆಸ್ಟ್ ಕಣೆ, ಭಯ ಆಗ್ತಿದೆ. ಥರ್ಸ್ಡೇ ರಿವಿಷನ್ ಟೆಸ್ಟ್ ಇದೆಯಾ? ಮಗ, ಇವರು ಸೈಕಲ್ನ ಓಡಿಸೋದೇ ಇಲ್ವೇನೋ? ನಡ್ಕೊಂಡೇ ಬಂದಿರ್ಬೋದಲ್ವೇನೋ? ಇದಕ್ಕೆ ಯಾಕೋ ಸೈಕಲ್? ಬಾರೋ. ಮಗ, ಒಂದು ಐಡಿಯಾ ಹೇಳ. ನಾಳೆಯಿಂದ ಇಲ್ಲಿಂದನೇ ಫಾಲೋ ಮಾಡೋಣ ಕಣ. ಒಂದು ಸ್ಕೂಟಿ ಕೊಡ್ಸಿ ಅಂತ ಎಷ್ಟು ದಿನದಿಂದ ಕೇಳ್ತಿದ್ದೀನಿ ಗೊತ್ತಾ? US ಗೆ ಹೋಗ್ಬೇಕು, ಅದಕ್ಕೆ ದುಡ್ಡು ಸೇರಿಸ್ಬೇಕು ಅಂತ ದಿನಾ ಲೆಕ್ಚರ್. ನನಗೆ US ಎಲ್ಲ ಇಂಟ್ರೆಸ್ಟೇ ಇಲ್ಲ ಕಣ. ಅಯ್ಯಯ್ಯೋ, ಏನೋ ಮಗ, ಟ್ಯೂಷನ್ಗೆಲ್ಲ ಹೋಗ್ತಾವಳೆ ಅಲ್ವಾ? ನಾವು ತಪ್ಪು ಮಾಡ್ಬಿಟ್ವಿ. ನಾವು ಅವ್ರ ತಂಗಿ ಹಿಂದೆ ಹೋಗಿರ್ಬೇಕು. ಇಲ್ಲ ಕಣೋ, ಮನೆ ಗೊತ್ತಾಗ್ತಿತ್ತಲ್ವಾ, ಅದಕ್ಕೆ. ಇಲ್ಲ ಮಗ, ಇದು ಅದಕ್ಕಿಂತ ಬೆಟರೇ. ಏ ಮಗ, ಬೇಡ ಕಣೋ, ಹಾಗೆ ಯೋಚನೆ ಮಾಡಬೇಡ, ಹೇಳ್ತೀನಿ ಕೇಳು. ಬೇಡ ಮಗ.
Now I will be reading the revision result of the week. ಒಬ್ಬೊಬ್ಬರನ್ನೇ ಕರಿತೀನಿ ಬಂದ್ ತಗೊಳ್ಳಿ. ನಾವೆಲ್ಲ ಸ್ಕೂಲ್ಗೆ ಹೋಗೋದೇ ದೊಡ್ಡ ವಿಷಯ ಮಗ. ಬೈಲಿ ನನ್ನನ್ನು ಹೋಗಿ ಟ್ಯೂಷನ್ಗೆ ಬರೋ ಹಾಗೆ ಮಾಡ್ದಲ್ಲೋ. ಸ್ವಲ್ಪ ಬೆಟರ್ ಆಗಿದ್ಯಾ? ನೀವೆಲ್ಲ ಹೋಗ. ಒಳ್ಳೆ ಮಾರ್ಕ್ಸ್ ಬರಬೇಕು. ಓದ್ತಾವ್ನು. ರೀಮಾ ಫೀಲ್ ಮಾಡ್ಕೋಬೇಡ್ವಾ? ನನಗೆ ಬೇಕಿತ್ತು. ಏನಾದ್ರು ಡೌಟ್ ಇದ್ರೆ ಕೇಳಮ್ಮ. ಓಕೆ. ಲೀನಾ ಲೀನಾ ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತೀಯಲ್ಲ. ಇವರೆಲ್ಲ ಟ್ಯೂಷನ್ Come on, ಬರ್ತಾರೆ sit here. ಅನ್ಕೊಂಡ್ಯಾ? 5:15 ಟ್ಯೂಷನ್ಗೆ ಇನ್ನು ಇದೇ ಯಾರು ಟ್ಯೂಷನ್ ಅಲ್ವೇನಾ? ಇದೇ ಟ್ಯೂಷನ್ ಮಗ. ಕರೆಕ್ಟ್ ತಾನೆ? ಎಲ್ಲ ಇವಾಗ Correct. ಬಂದಿದೆ. ಟ್ಯೂಷನ್ ಬಂದ್ರೆ ಸೀನ್ ಆಗೋಗುತ್ತೆ. ಇಲ್ಲ ಸರ್. ಕಣೋ, ಇಲ್ಲ ಅಲ್ಲ? ಇಲ್ಲ ಮಗ, ಪ್ಲೀಸ್ ನೀನ್ 2 ಅವರ್ ಮುಂಚೆನೆ ಬಂದು ಏ, ಕೂತ್ಕೋ. ಪಕ್ಕದಲ್ಲಿರೋ ಹುಡುಗಿನ ಒಂದ್ಸರಿ ಮಗ ನನಗೆ ಯಾರು ಬೇಡ ಕಣೋ, ಮೊದಲು ನನ್ನ ಇಲ್ಲಿಂದ ಬಿಡೋ. ನಾಳೆ ಫಿಲಮ್ಗೆ ಹೋಗಿ ನೀ ಮನೇಲಿ ಇದ್ರೆ ಏನ್ ಮಾಡ್ತೀಯಾ? ಮುಚ್ಚು. ಉದ್ದಾರ. ಫಾಲೋ ಮಾಡಿ ಟ್ಯೂಷನ್ ವರ್ಗ ಬಂದ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಯ್ ಬಾಯ್. See you. ಯಾಕೋ ಮಗ ಇಲ್ಲಿ ನಿಲ್ಸ್ದೆ? ರಿಲೇಟಿವ್ಸ್ ಮನೆ ಇದೆಯಾ? ಮಾತಾಡೋ ಮಗ. ಈಗ ಕರ್ಕೊಂಡು ಹೋಗ್ತೀನೋ ಗೊತ್ತಿಲ್ವೇ? ಏನೋ ಮಾಡ್ತಾ ಇದೀಯಾ? ಕಮ್ಮಿಯ +2 ಓದ್ತಾ ಇದೆಯಾ? ಇನ್ನು ಟೈ ಕಟ್ಟಕ್ ಬರಲ್ಲ. ವೆನ್ ಯು ಗೋಯಿಂಗ್ ಟು ಲರ್ನ್ ಆಲ್ ದೀಸ್ ಬೇಸಿಕ್ ಥಿಂಗ್ಸ್ ರಾಮ್? ಥ್ಯಾಂಕ್ ಯು. ಯಾಕೋ ಲೇಟು? ಬಿಪಿ ಬೈತಾರೋ? ಏನಿಲ್ಲ ಮಗ, ಅಪ್ಪ ಸೆಂಟಿಮೆಂಟಲ್ ಆಗಿ ಟೈ ಹಾಕ್ತೀನಿ ಅದಾಗ್ತೀನಿ ಅಂತಾರೆ. ನಮ್ಮ ಅಪ್ಪನ ಕೈ ಯಾವ್ದಂತ ಗೊತ್ತು. ನಮ್ಮ ಅಪ್ಪನ ಟೈ ಯಾವ್ದಂತಾನೆ ಗೊತ್ತಿಲ್ಲ. ಕತ್ತಿಂದ ಖರ್ಚು ತೆಗೆದು ಪಾಕೆಟ್ ಹಿಡ್ಕೊ ಅಂತಾರೆ. ಬ್ರಿಲಿಯಂಟ್ ಮಗ. ಅಲ್ವಾ? The two fields are right angle to in electric field and magnetic field. So, hey, ನೀನೆ ಎದ್ದೇಳು, ಗೆಟ ಪೈಸೆ. ನೀನಲ್ಲಪ್ಪ, ನೀನ್ ಕೂತ್ಕೋ. ಏಯ್ ಪಕ್ಕದಲ್ಲಿರೋನು ನೀನೆ ಎದ್ದೇಳು. ಏಯ್ ಕೋಣ ನಿನ್ನೆ ಎದ್ದೇಳೋದಿಲ್ವಾ? ಮೀ ಸರ್. ಅಪ್ ಏನೋ ಮಮ್ಮಿ ಅಂತ. ಅಪ್ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್. ಹೇಳೋ, ಯಾಕೆ ನೂಡಲ್ಸ್ ಥರ ನುಲಿತಾ ಇದೆಯಾ? ಟೈಮ್ ಇಲ್ಲ, ಹೇಳು. ಮುಖ ನೋಡ್ರ ಒಂದು ಒಳ್ಳೆ 5 ಪೈಸೆ ಕಾಯಿನಿದ್ದಂಗೈತೆ. ಹೇಳೋ. ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಇದಕ್ಕೆ ಮಾತ್ರ ತಲೆ ಜೋರಾಗಿ ಆಡಿಸ್ತೀಯಾ? ಎಮ್ಮೆ ಏನಕ್ಕೋ ಬಂದಿರೋದು ಇಲ್ಲಿಗೆ? ಇಲ್ಲಿ ಕ್ಲಾಸ್ ನಡಿಬೇಕಾದ್ರೆ ಮೈಂಡ್ ಇಲ್ಲಿ ಇದ್ರೆ ತಾನೆ. ಓದಕ್ ಬಂದಿದ್ಯಾ ಅಥವಾ ಸೈಟ್ ಹೊಡ್ಯಕ್ ಬಂದಿದ್ಯಾ ನೀನು? ಕೂತ್ಕೊಳ್ಳೋ. ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರ್ತಾರೆ ಇಲ್ಲಿಗೆ. 2 ಚಾಕ್ ಪೀಸ್ ಬೇರೆ ವೇಸ್ಟ್ ಆಗೋಯ್ತು. 2 ಚಾಕ್ ಪೀಸ್ ಬೆಲೆ 1 ರೂಪಾಯಿ. ನೆಕ್ಸ್ಟ್ ಟೈಮ್ ಫೀಸ್ ಕಟ್ಟುವಾಗ ಅದನ್ನು ಸೇರಿಸ್ಕಟ್ಟು. ಏ ಜನನಿ, ಬರ್ತಿದ್ದೀನಮ್ಮ, ಯಾಕೆ ಹಿಂಗ್ ಮಾಡ್ತೀಯ? ನಾನೇ ಇಟ್ಕೋತೀನಿ ಬಿಡು. ಹೌದೌದು, ಸುಮ್ನೆ ಬಂದ್ ಕೂತ್ಕೊಳ್ಳೆ. ನಂಗ್ ಟೈಮ್ ಆಯ್ತು, US ಎಂಬಸಿಗೆ ಹೋಗ್ಬೇಕು. ಈಗ ನಾವು US ಹೋಗಿಲ್ಲ ಅಂತ ಯಾರು ಹತ್ತಿದ್ದು? ನಿಮ್ಮ ಅಕ್ಕ ಅಲ್ಲಿ ಸೆಟ್ಲ್ ಆದ್ರು ಅಂತ ನೀನು ಹೋಗ್ಬೇಕಾ? ನಿನ್ ಕೆಲ್ಸ ಸೆಕೆಂಡ್ PUC ನಲ್ಲಿ ಚೆನ್ನಾಗಿ ಓದಿ 90% ತಗೊಳೋದ್ ಮಾತ್ರ. ಅದೊಂದನ್ನ ನೀನ್ ಮಾಡು. ನಿಂಗೇನ್ ಒಳ್ಳೇದು ಅಂತ ನನಗ್ ಗೊತ್ತು. ಹಾ, ಏನಿವತ್ತು ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಸರ್ಪ್ರೈಸಿಂಗ್. ಕೂತ್ಕೊಳ್ಳಿ. ಏಯ್ ಯಾವನ ಅವನು? ಎಮ್ಮೆ. ಟುಡೇ ವಿ ವಿಲ್ ಟಾಕ್ ಅಬೌಟ್ ಎನರ್ಜಿ ರಿಲೀಸ್ಡ್ ಇನ್ ಫಿಸಿಯಾನ್. ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಎನರ್ಜಿ. ಇನ್ನೂ 10 ನಿಮಿಷ ಲೇಟ್ ಆಗ್ಬೋದಾಗಿತ್ತು. ಎಕ್ಸ್ಕ್ಯೂಸ್ ಮೀ ಕೇಳಬೇಕು ಅಂತ ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಒಳಗೆ ಬಂದು ಕೇಳ್ತಾವನೆ ಎಕ್ಸ್ಕ್ಯೂಸ್ ಮೀ ಅಂತ. ನೀವೆಲ್ಲ ಯಾಕೋ ಬರ್ತೀರಾ ಇಲ್ಲಿಗೆ? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಡ್ಯೂರಿಂಗ್ ದ ಫಿಸಿಯಾನ್ ಆಫ್
92U33A with a neutron. The mass of 92cc-U3 is equal to the amount of energy released. ಮಾತಾಡೋ ಮಗ ಲೇ ನಾನು ನೋಡು ಹೋಗಲೇ ಬಂದ್ಬಿಟ್ರಪ್ಪ ಸ್ಕೂಲ್ಗೆ ಎಷ್ಟು ಕರೆಕ್ಟಾಗಿ ಹೋಗ್ತಾರೋ ಗೊತ್ತಿಲ್ಲ ಇನ್ಮೇಲೆ ಬರ್ಬೇಡ್ರೆ ಅಯ್ಯ ಏನ್ ಲುಕ್ಕು The electron consists of cathode A and the cathode A is equals the neutron. Hey. ಏನ ಹಂಗ್ ನೋಡ್ತಾ ಇದೀಯಾ? ಸ್ವಲ್ಪ ದಿನದಿಂದ ನಿನ್ನ ನೋಟಿಸ್ ಮಾಡ್ತಾ ಇದ್ದೀನಿ. ಎದಳು ನೀನಲ್ಲ ಕಣೋ ಎಮ್ಮೆ, ಕೂತ್ಕೋ. ಲೇ ತಮ್ಮ ಎದಳು ಎದಳಿ ಸರ್. ಗೆಟ್ ಅಪ್. ಸ್ಟೇಟ್ ಗಾಸ್ಲಾ ಆನ್ಸರ್ ಮೀ. ಗಾಸ್ಲಾ ಸರ್? ಇನ್ನೇನು ಮದರ್ ಇಲ್ಲನಾ? ಗಾಸ್ಲಾ. Gauss law, also known as Gauss-Plus theorem, is the law relating to the distribution of the electric charge to the resulting electric field. It also takes that the electrical like through any closed surface proportion to the enclosed electric charge. Anything else, sir? ವೆರಿ ಗುಡ್. ಕೂತ್ಕೊಳ್ಳಪ್ಪ. Okay, sir. ಅವನ ಪಕ್ಕ ಕೂರ್ಬೇಡ, Sir. ಅವ್ನು ನಿನ್ನ ಹಾಳು ಮಾಡ್ಬಿಡ್ತಾನೆ. ಹೌದು ಅವಳ ಪಕ್ಕ ಕೂತ್ಕೊಳ್ಳೋಕೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಫೀಸ್ ಕಟ್ಟಿದ್ಯಾಪ? ಕಟ್ಟಿದೆ ಸರ್. ಗುಡ್, ವೆರಿ ಗುಡ್, ವಂಡರ್ಫುಲ್. ಲೇ ಎಮ್ಮೆ, 3 ತಿಂಗಳಿಂದ ಫೀಸ್ ಕಟ್ಟಿಲ್ಲ, ಆ ಚಾಕ್ ಫೀಸ್ ಕಾಸಾದ್ರೂ ಕೊಟ್ಟೆನಾ? ನಾವೆಲ್ಲ ಟ್ಯೂಷನ್ ಬರೋದೇ ದೊಡ್ಡ ವಿಷಯ ಸರ್. ನಿನ್ಗೆ ಯಾರೋ ಬಾ ಅಂತಿದ್ದು, ಬರ್ಬೇಡ ಅಂತ ಹೇಳ್ತಾ ಇದೀನಲ್ಲ. ನಿನಗೆ ಟ್ಯೂಷನ್ ಫೀಸ್ ನಾನೇ ಕೊಡ್ತೀನಿ, ತಗೋ. ನಾನು ಇಷ್ಟೊಂದು ಕಿಚ್ಕೋತಾ ಇದೀನಿ, ಅವ್ನು ನೋಡಿದ್ರೆ ಆ ಕಡೆ ತಿರ್ಕೊಂಡಿದ್ದಾನೆ. ಫಿಗರ್ನೆಲ್ಲ ಕ್ಯಾಚ್ ಹಾಕೋಬೇಕು ಅಂದ್ರೆ ಇವೆಲ್ಲ ಸಹಜ ಕಣ. ನೋಡ್ಸಿದ್ಕೋ. ಒಬ್ಬಂಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅಷ್ಟೇ ಅವನೇ FC ಟೀಚರ್ಸು ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಇದೆಲ್ಲ ಒಂದು ಬಾಳೆನೋ? ಏಯ್ ಸೆಂದಿಲ್ ಸ್ವಲ್ಪ ಹೇಳೋ, ನನ್ನನ್ನು ಸುತ್ತ ಕರ್ಕೊಂಡು ಹೋಗಿ ನನ್ನ ಸ್ಟಡೀಸು ಹಾಳು ಮಾಡ್ತಾವನೋ. ಕಾಮಿಡಿ ಮಾಡ್ಬೇಡ ಮಗ. ಯೂನಿಫಾರ್ಮ್ಗಿಂತ ಕಲರ್ ಡ್ರೆಸ್ ಎಲ್ಲ ಸೂಪರ್ ಆಗಿದ್ದಾಳಲ್ವಾ? ಅವತ್ತು ಯೂನಿಫಾರ್ಮ್ ಬಿಟ್ಟು ಕಲರ್ ಡ್ರೆಸ್ ಚೆನ್ನಾಗಿದ್ದಾಳೆ ಅಂದೆ. ಅಯ್ಯೋ ಗೊತ್ತಾಯ್ತಾ? ಒಂದು 2 minutes ಇಲ್ಲೇ ಇರ್ರಿ, ಬರ್ತೀನಿ. ಅಷ್ಟೇ ಮಗ, ಲವ್ ಸಕ್ಸಸ್ ಆಗೋಯ್ತು, ಬನ್ನಿ ಎಲ್ಲ ಹೋಗೋಣ. ಜನನಿ ಏನೇ ಇವಳು ಕೂಗ್ತಿದ್ರೆ ಹೋಗ್ತಾನೆ ಇದ್ದಾಳೆ. ಹೋಗೋಣ. ನಿನ್ನ ಹೆಸರು ರಾಮ್ ಅಲ್ವಾ? ಯಾಕೆ ನಾನು ಎಲ್ಲಿ ಹೋದ್ರೂ ನನ್ನ ಹಿಂದೆ ಫಾಲೋ ಮಾಡ್ತಿದ್ಯಾ? ಇಲ್ಲಿ ನೋಡು ರಾಮ್, ಈ ರೀತಿ ನಾನು ಹೋಗುವಾಗೆಲ್ಲ ವೆಯ್ಟ್ ಮಾಡೋದು, ಫಾಲೋ ಮಾಡೋದು ಮಾಡಬೇಡ. ಯಾರಾದರೂ ನೋಡಿ ನಮ್ಮ ಮನೇಲಿ ಹೇಳಿಬಿಟ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ? ಒಂದು ನಿಮಿಷ. ನೀನು ಹೋಗೋ ದಾರಿಲೆಲ್ಲ ವೆಯ್ಟ್ ಮಾಡಿಲ್ಲ, ನಿನ್ನಿಂದ ಫಾಲೋ ಮಾಡಿಲ್ಲ. ಫೋನ್ ನಂಬರ್ ಮಾತ್ರ ಕೊಟ್ಟೋಗು. ನಾನೆಷ್ಟು ಡೀಸೆಂಟಾಗಿ ಹೇಳ್ತಿದ್ದೀನಿ, ನೀನೆಷ್ಟು ಇಂಡೀಸೆಂಟಾಗಿ ಬಿಹೇವ್ ಮಾಡ್ತಿದ್ಯಾ, ಅರ್ಥ ಮಾಡ್ಕೊ. ಓಕೆ? ಏನು ಕಾಮಿಡಿ ಮಾಡ್ತೀರಾ? ಕಾಮಿಡಿ ಸ್ಕೂಲಲ್ಲಿ ಲೆಸನ್ನ ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಕಣೆ. ಹಾಂ, ಟ್ಯೂಷನಲ್ಲೇ ಕಾಪಿ ಮಾಡ್ಕೊಳ್ಳೋಣ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಮಾಡ್ತಾ ಇರೋ ಪಾಠ ಬ್ರಿಡ್ಜ್ ರೆಕ್ಟಿಫೈಯರ್. ಗೋ ಟು ಪೇಜ್ ನಂಬರ್ 133. ಈ ಬೆಂಚ್ ಖಾಲಿ ಆಗಿದೆ, ಯಾವ ಬೃಹಸ್ಪತಿ ಬಂದಿಲ್ಲ. ಸರಿ, ಓಕೆ. ದ ಬ್ರಿಡ್ಜ್ ರೆಕ್ಟಿಫೈಯರ್ is shown in the figure 9.1c. You can see it there. There are 4 diodes D1, D2, D3 and D4 used in the circuit which is connected to form a network. Put in A and C of the network are connected to the secondary end. S1 and S2 are the transformer. The output N, S and C are the
24812023 ನೋಟ್ ಮಾಡ್ಕೊಳ್ಳಲ್ವಾ? ಇಂಥ ವಿಷಯ ಎಲ್ಲ ತನಗೆ ತಲೆಯಲ್ಲಿರುತ್ತೆ. ಮಗ ಅವರಪ್ಪ ಅನ್ಸುತ್ತೆ, ಹೋಗೋಣ. ಏನಾಯ್ತು ಮಗಳೇ, ಯಾಕೆ ನಡ್ಕೊಂಡು ಹೋಗ್ತಾ ಇದೀಯಾ? ಸೈಕಲಲ್ಲಿ. ಪಂಚರ್ ಆಗಿತ್ತಪ್ಪ ಶಾಪ್. ಸರಿ, ನೀ ಮನೆಗೆ ಹೋಗು, ನಾನು ಬರ್ತೀನಿ. ಹೋಗಮ್ಮ. ಮಗ ಹೋಗು ಹೋಗು. ಸರಿ, ನೀನು ಹೋಗು. ನಿಂತ್ಕೊಳ್ಳೋ. ಯಾಕೆ ಆ ಹುಡುಗಿನ ಫಾಲೋ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಅಂಕಲ್, ನಾನು ಟ್ಯೂಷನ್. ನೀ ಯಾರೋ? ಇವನ್ ಫ್ರೆಂಡಾ? ಇಲ್ಲ ಸರ್, ನಾನು ಒಬ್ಬನೇ. ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಫೀಸ್ ಕಟ್ಟಿ ಸ್ಕೂಲಿಗೆ ಕಳ್ಸಿದ್ರೆ ಇಲ್ಲಿ ಬಂದು ಹುಡುಗಿರನ್ನ ಫಾಲೋ ಮಾಡ್ತೀರಾ? ನಾಚಿಕೆ ಆಗಲ್ವಾ? ನಾಲಾಯಕಳ, ಇನ್ನೊಂದು ಸರ್ತಿ ಏರಿಯಾದಲ್ಲಿ ಕಾಣಿಸ್ಕೋಬಾರ್ದು. ಹೋಗ್ತಾ ಇರಿ. ಏನಾಯ್ತೆ ಸುಮಿ? ಲೇಟ್ ಆಯ್ತು, ಬುಕ್ಸ್ ಎತ್ತಿಡ್ಬೇಕು, ಬಿಡು. ಇಲ್ಲಿ ಯಾಕೆ ಬಂದೆ? ಹೋಗು. ಇಲ್ಲ, ಒಂದು ಮುಖ್ಯವಾಗಿರೋ ವಿಷಯ ಹೇಳೋಗೋಣ ಅಂತ. ನಿನ್ನೆ ಸಿಕ್ಕಿದ ಡೇಟ್ ಸಾಕಾಗ್ಲಿಲ್ವಾ? ಮನೇಲಿ ಗೊತ್ತಾದ್ರೆ ಅಷ್ಟೇ, ಹೋಗು. ಇಲ್ಲ, ಒಂದೇ ಒಂದು ನಿಮಿಷ. ಅಯ್ಯೋ. ಓಕೆ, ಟ್ಯೂಷನ್ ಮುಗ್ದು ಯಾವಾಗಲೂ ಒಂದು ಕಡೆ ವೆಯ್ಟ್ ಮಾಡ್ತೀಯಲ್ಲ, ಅಲ್ಲೇ ಇರು, ನಾನು ಬರ್ತೀನಿ. ಓಕೆ ಓಕೆ, ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಏನು? ಐ ಲವ್ ಯು. ಸರಿ ಹೋಗು, ಈವ್ನಿಂಗ್ ಮೀಟ್ ಮಾಡ್ತೀನಿ. ಓಕೆ, ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಅಯ್ಯೋ, ಏನು? ಇಲ್ಲ, ನೀನು ಲವ್ ಮಾಡ್ತೀಯ ಅಲ್ವಾ ಅಂತ. ಈವ್ನಿಂಗ್ ಹೇಳ್ತೀನಿ, ಹೋಗು. ಇಲ್ಲ 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 ಇಲ್ಲ, ಪ್ಲೀಸ್ ಪ್ಲೀಸ್, ಇವಾಗಲೇ ಹೇಳು. ಇದೇನು ಹೊಸ ಟೆಕ್ನಿಕಾ? ಮನೆ ಮುಂದೆ ಕಾರ್ನರ್ ಮಾಡಿ ಎಸ್ ನೋ ಅಂತ ಕೇಳೋದು? ಆ ಥರ ಅಲ್ಲ, ಒಂದು ವೇಳೆ ನೋ ಅಂದರೆ ಈವ್ನಿಂಗಲ್ಲಿ ಲೂಸ್ ಥರ ವೆಯ್ಟ್ ಮಾಡಬಾರ್ದಲ್ವಾ, ಅದಕ್ಕೆ. ಲವ್ ಮಾಡ್ತೀನಿ. ಈಗ ಹೋಗು. ಓಕೆ. ಓಕೆ ಅಂದ್ಬಿಟ್ಲಾ? ನಂಬಕ್ಕೆ ಆಗ್ತಿಲ್ವಲ್ಲೋ. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಲೋ, ನಿನ್ನೆ ಕಣೋ, ಸುಮ್ಮನೆ ಮಾತಾಡ್ತಾನೆ ಅವ್ನು ಕಿವಿಗೆ ಬೀಳಲ್ಲ. ಇದು ಅಷ್ಟೇ. ಏಯ್, ಆಟೋಗಾದ್ರೂ ಕಾಸು ಕೊಡೋ, ನಾನು ಹೋಗ್ಬಿಡ್ತೀನೋ, ಪ್ಲೀಸ್ ಕಣೋ. ತರಕಾರಿ ತರಕಾರಿ, ಕ್ಯಾರೆಟ್ ಟೊಮೆಟೊ ಮೂಲಂಗಿ ತರಕಾರಿ. ಹಾಯ್. ಹಾಯ್. ಇದಕ್ಕೆ ಕಾಯ್ತಾ ಇದೆ. ಇವರು ವೆಯ್ಟ್ ಮಾಡೋ ಟೈಮಲ್ಲಿ ನಾವು ಟೈಮ್ ಪಾಸು. ಇಲ್ಲಿ ನೋಡು, ನಾನು ಯಾವತ್ತೂ ಈ ಥರ ಮುಂಚೆ ಯಾರ ಮುಂದೆನೂ ನಿಂತು ಮಾತಾಡಿಲ್ಲ. ಓಹೋ. ನಾನು ದಿವ್ಸಕ್ಕೆ ಇದೇ ಥರನೇ ಒಂದೊಂದು ಹುಡುಗಿ ಜೊತೆ ಮಾತಾಡಿ ಬರ್ತೀನಿ.
ಯಾಕೆ ಟ್ಯೂಷನಿಗೆ ಬರಲಿಲ್ಲ? ಅದೇ ಲವ್ ಆಯ್ತಲ್ವಾ, ಅದಕ್ಕೆ. ಸಿ, ಇನ್ಮೇಲೆ ಆ ರೀತಿ ಮನೆ ಮುಂದೆ ಎಲ್ಲ ಬಂದು ನಿಂತ್ಕೋಬೇಡ. ಅಪ್ಪ ನೋಡಿದ್ರು ಅದೇ ಇಸ್ಕೊಂಡಾಯ್ತಲ್ವಾ, ಇನ್ನೇನು. ರಾಮ್, ನನಗಿದೆಲ್ಲ ಯಾವುದು ಡ್ರೀಮಲ್ಲಿರೋ ಹಾಗಿದೆ. ನಮ್ಮಪ್ಪ ತುಂಬ ಸ್ಟ್ರಿಕ್ಟ್ ರಾಮ್. ಅಮ್ಮ 5 ಇಯರ್ಸಿಂದ US ವೀಸಾ ಟ್ರೈ ಮಾಡ್ತಿದ್ದಾರೆ. ಸಿಕ್ಕಿದ್ರೆ ಹೈಯರ್ ಸ್ಟಡೀಸ್ಗೆ ನಾನು ಅಲ್ಲೇ ಹೋಗಬೇಕಾಗತ್ತೆ. ಆಮೇಲೆ ನನ್ನ ಏಮಾರಿಸ್ಬಿಟ್ಲು, ಡಿಚ್ ಮಾಡಿಬಿಟ್ಲು ಅಂತೆಲ್ಲ ಹೇಳಬಾರ್ದು. ನನ್ನ ಬೈದು ಕವಿತೆ ಬರೆಯೋದು, ಶಾಪ ಕೊಡೋದು ಮಾಡಬಾರ್ದು. ಮತ್ತೆ ಬರ್ತೀಯ ತಾನೆ? ವೇಟ್ ಮಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಅಷ್ಟೇನಾ? ಮತ್ತೆ ಒಂದು ಐ ಲವ್ ಯುನೂ ಇಲ್ವಾ? ನನ್ಗೆ ಅನ್ನಿಸ್ದಾಗ ನಾನೇ ಹೇಳ್ತೀನಿ. ಅಂದರೆ ಇವಾಗ ಅನ್ಸಿಲ್ವಾ? ಸರಿ, ಓಕೆ. ಮತ್ತೆ ನಿಮ್ಮ ಮನೆಯಲ್ಲಿ? ಓ ಹೌದಾ, ನಾನು ಇಲ್ಲೇ ಅಕ್ಕಪಕ್ಕನೇ ಇರೋದು. ನನ್ನ ಬೈಕಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀಯಾ? ನನಗೆ ಬೈಕಲ್ಲಿ ಹೋಗೋಕ್ಕೆ ತುಂಬ ಇಷ್ಟ. ಕುಮಾರ ಬಾರ. ಬರಲ್ಲ, ನಮ್ಮ ಹುಡುಗ ನಮ್ಮನ್ನ ಬಿಟ್ಟು ಹೋಗಲ್ಲ. ಹೋಗೋಣಮ್ಮ. ಇತ್ತಾಗ ಮಗ. ಇಲ್ಲೇ ಮುಂದೆ ಹೋಗಿ ವಾಪಸ್ ಬರ್ತೀನಿ. ಹಾಗೆ ಹೋಗ್ಬಿಡಿ ದಯವಿಟ್ಟು, ಅದು ನನ್ನ ಸೀಟು. ಯಾಕೋ ಸ್ಪೀಡ್ ಬ್ರೇಕರ್ನ ಹಾಗೆ ಬಿಡ್ತಿದ್ಯಾ? ಏಯ್, ಸ್ಪೀಡ್ ಬ್ರೇಕರ್ ಇದ್ದಿದ್ದಕ್ಕೆ ಬ್ರೇಕ್ ಹಾಕಿದ್ರು ಬೈತೀಯ, ಹಾಕದೇ ಇದ್ರು ಬೈತೀಯ. ಸ್ಪೀಡ್ ಬ್ರೇಕರ್ ಇದ್ದಿದ್ದಕ್ಕೆ ಇಷ್ಟೇ ಸ್ಪೀಡಲ್ಲಿ ಹೋಗೋದು. ಓಕೆ ಓಕೆ, ಯೂ ಟರ್ನ್ ಮಾಡು. ಓಕೆನಾ? ಇದು ಯಾರು ಬರೆದ ಕಥೆ, ನನಗಾಗಿ ಬಂದ ಜೊತೆ, ಕೊನೆಗೆ ಅರಿಯಲಾರೆ. ನನ್ ಸೈಕಲ್ ಬಿಡೋ ಹಂದಿ. ಏನ್ ದೊಡ್ಡ ಸೈಕಲು, ಹೋಗಮ್ಮ. ಮುಖ ನೋಡು. ನನ್ನ ಮೂತಿಗೇನು ನೋಡ್ತೀನಿ. ಹಲೋ. ಐ ಲವ್ ಯು. ಐ ಲವ್ ಯು ಟು. ಕಟ್ ಮಾಡ್ಲಾ? ನಿಮ್ಮನೆ ಟೆರೆಸ್ ಹತ್ರ ಬಾ. ವಾಟ್? ನೋ ವೇ, ಚಾನ್ಸೇ ಇಲ್ಲ. ಟೆರೆಸ್ ಹತ್ರ ಬಾ. ಓಕೆ, ಬಾಯ್. ರಾಮ್ ರಾಮ್, ಲೇ. ಲೂಸು, ನಾನು ಮೇಲೆ. ಹೆದರ್ಕೊಂಡೆ ರಾಮ್. ಹೇ, ಇಲ್ಲೇನ್ ಮಾಡ್ತಿದ್ಯಾ? ಸುಮ್ಮನೆ ನಿಮ್ಮ ಮನೆ ಟೆರೆಸ್ ನೋಡೋಣ ಅಂತ. ಮನೇಲಿ ಯಾರಾದ್ರೂ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ.
ನೀನು ನೋಡದೆ ಇರೋಕ್ಕಾಗಲ್ಲ ಜನನಿ. ಪ್ಲೀಸ್ ರಾಮ್, ಪ್ಲೀಸ್ ಹೋಗು. ಯಾರಾದ್ರೂ ಬಂದ್ರೆ ನಾನ್ ಸತ್ತೆ. ಕೆಳಗ್ ಸುಮಿ ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದಾಳೆ. ಸೂಪರ್, ಯಾರಾದರೂ ಬಂದರೆ ಸಿಗ್ನಲ್ ಕೊಡ ಕೇಳು. ಸಾರಿ 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 ಅವಳಿಗೆ ಮಾತಾಡೋಕ್ಕೆ ಬರಲ್ಲ ಅಲ್ವಾ? ಅವಳಿಗೆ ಚಿಕ್ಕ ವಯಸ್ಸಿಂದ ಕಿವಿ ಕೇಳಿಸೋದಿಲ್ಲ, ಅದಕ್ಕೆ ಅವಳು ಮಾತಾಡಲ್ಲ. ಆದ್ರೆ ನಾವು ಮಾತಾಡೋದನ್ನ ನೋಡಿ ಹೇಳ್ತಿರೋದನ್ನ ಅರ್ಥ ಮಾಡ್ಕೋತಾಳೆ. ಓ, ವಾಲಿ ಸುದೀಪ್ ಥರ. ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಹೌದು, ವಾಲಿ ಸುದೀಪ್ ಥರಾನೇ. ಸರಿ ಹೋಗು ರಾಮ್, ತುಂಬಾ ರಿಸ್ಕ್ ಇದು. ಹಾಂ, 2 ಮಿನಿಟ್ಸ್, ಸ್ವಲ್ಪ ಹೊತ್ತು ಕೈ ಹಿಡಿಯೋಣ ಅಂತ. ಟೂ ಮಿನಿಟ್ಸ್ ಆಯ್ತು ರಾಮ್, ಹೋಗು. 1 ಮಿನಿಟ್ ಪ್ಲೀಸ್, 1 ಮಿನಿಟ್, 1 ಮಿನಿಟ್. ಒನ್ ಮಿನಿಟ್ ಆಯ್ತು ರಾಮ್, ಹೋಗು. 30 ಸೆಕೆಂಡ್ಸ್ ಪ್ಲೀಸ್, 30 ಸೆಕೆಂಡ್ಸ್. ಹೋಗು ರಾಮ್. ಜನನಿ, ನಿನ್ನ ಜೊತೆನೇ ಇರಬೇಕು ಅನ್ನೋ ಆಸೆ ಆಗ್ತಿದೆ. ನಿಂಗೆ ಹಾಗೆ ಅನ್ನಿಸ್ತಾ ಇಲ್ವಾ? ಹಾಗನ್ಸುತ್ತೆ ರಾಮ್, ನಿನ್ ಜೊತೆನೇ ಇರಬೇಕು ಅನ್ಸುತ್ತೆ. ಬಟ್ ಸಾಕು. ಹೋಗು. ಇನ್ನೂ 1 ಮಿನಿಟ್. ನಾಳೆ ಈವ್ನಿಂಗ್ ಟ್ಯೂಷನ್ ಅಲ್ಲಿ ಸಿಗ್ತೀನಿ, ಇಲ್ಲಿ ನಿಂತ್ಕೋಬೇಡ, ಜನನಿ. ಹೋಗು. ಐ ಲವ್ ಯು. ಐ ಲವ್ ಯು ಟು. ಸಂಧ್ಯಾ, ಆಮೇಲೆ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಓಡಿ ಹೊಟ್ಟೋದ್ಲು. ಯಾರ ಜೊತೆಗೆ? ಕುಮುದ, ಎಲ್ಲಿಗೆ ಓಡೋದ್ಲು? 93. ಕೆಳಗಡೆ ರೂಮ್ಗೋ. ಯಾಕೆ? ರಾಮ್, ಸರ್, ಇವ್ ನಡೆಯೋ ಸ್ಟೈಲ್ನ ಬದಲಾಯಿಸೋದೇ ಇಲ್ವಲ್ಲ. ಕೆಮಿಸ್ಟ್ರಿ 12. ಓಕೆ ಸರ್. ಓದಿಲ್ಲ ಅಂತ 12 ಮಾರ್ಕ್ ತೆಗ್ದಲ್ಲೋ. ರೋಹಿಣಿ. ರೋಹಿ 94. ರಾಮ್ ಪ್ರಸಾದ್ ಒಂಥರ 68. ಆಗ್ತಿದೆ. ಯಾಕೆ ಹೊಟ್ಟೆ ಸರಿ ಇಲ್ವಾ? ಸುಸ್ಮಿತಾ ಅದೆಲ್ಲ ಕಣೋ, 67. ನಾನಿವಾಗ ಶರತ್. ಮಾಡ್ತಾ ಇದ್ದೀನಿ. 81. ಸಿನಿಮಾದಲ್ಲಿ ನೋಡಿದ್ದೆ, ಹ್ಮ್ ಬೀಚಲ್ಲೂ ನೋಡಿದ್ದೆ, ಹ್ಮ್ ನಮ್ಮ ವರುಣ್. ಕ್ಲಾಸಲ್ಲೂ ನೋಡಿದ್ದೆ. ಆದ್ರೆ ಈಗ 72. ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ. ವರಲಕ್ಷ್ಮಿ ಇದ್ರಲ್ಲಿ ಬ್ಯೂಟಿ ಏನ್ ಗೊತ್ತಾ? ಏನು? ಅವಳು 65. ನಾನು ಲವ್ ಮಾಡ್ತಿದ್ದಾಳೆ. ಅಯ್ಯೋ, ಕುಮಾರ ಹೋಗ್ ಮಗ, ಎಕ್ಸಾಮ್ ಬೇರೆ ಚೆನ್ನಾಗಿ ಮಾಡಿದ್ದೆ ಅಂತಿದ್ದೆ. ಸರ್. ಏನು ಕ್ವಶನ್ ಪೇಪರ್ನೇ ಆನ್ಸರ್ ಶೀಟ್ ಅಲ್ಲಿ ಬರ್ದಿದ್ಯಾ? ಅಯ್ಯೋ ನನ್ನ ಮಗನೇ, ಏನೋ ಕ್ವೆಶ್ಚನ್ ಪೇಪರ್ನ ಆನ್ಸರ್ ಶೀಟಲ್ಲಿ ಬರ್ದಿಕ್ಕಿದ್ಯಾ? ಸಾರಿ ಸರ್, ಹಿಸ್ ಮಿಸ್ಟೇಕ್. ಹೇಳಿ ಕರೆಕ್ಟ್ ನೆಕ್ಸ್ಟ್ ಟೈಮ್ ಸರ್. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಇಲ್ಲ ಅಂದ್ರೆ ಮಾರ್ಕ್ಸ್ ಹಾಕಿರ್ಬೋದಾಗಿತ್ತು. ಚೆನ್ನಾಗಿ ಬರ್ದಿದ್ದೀನಿ ಅಂದಿದ್ದೆಲ್ಲ ಅದಿದ್ದೆ. ಸುಮ್ಮನಿರೋ, ನಿನ್ನಿಂದ ನೀ ಪರಿಸ್ಥಿತಿ, ಬಾಯಿ ತೆಗಿಬೇಡ. ಏ ರಾಮ್, ಸರ್, ಕೆ ಆದ್ಮೇಲೆ ಆರ ಹೇಗೆ ಬರುತ್ತೆ? ಸರ್, ತಗೋ ಮ್ಯಾಥ್ಸ್ 7. 7 ಸರ್? ಅಯ್ಯೋ, ಕೂಡ್ಸೋದು ರೈತಾನೆ ಬರಬೇಕು. ಇವರಿಗೆ ಮ್ಯಾಥ್ಸ್ ಗೊತ್ತಿಲ್ಲ. ಮಗ ಅವಳು ಮದುವೆ ಆದ್ರೆ ಹೇಗೆ? ಅಯ್ಯೋ ನನ್ನ ಮಗನೇ. ರಾಮ್, ಸರ್, ಫಿಸಿಕ್ಸ್ 86. ಥ್ಯಾಂಕ್ ಯು ಸರ್. ಲೇ, ಸರ್, ಬೇರೆ ಸಬ್ಜೆಕ್ಟ್ ಅಲ್ಲೆಲ್ಲ 10, 12 ತಗೊಂಡಿದ್ಯಾ, ಇದ್ರಲ್ಲಿ ಹೆಂಗೋ 86 ಬಂತು? ಟ್ಯೂಷನ್ ಹೋಗ್ತೀನಿ ಸರ್. ಲೇ ದಡ್ಡ, ಬೇರೆ ಸಬ್ಜೆಕ್ಟ್ಗೆ ಹೋಗ್ಬೇಕು ತಾನೆ? ಅಲ್ಲೆಲ್ಲ ಜನನಿ ಓದ್ಬೇಕಲ್ವಾ? ಹೋಗ್ತೀನಿ ಸರ್. ಮಗ ಟ್ಯೂಷನ್ಗೆ ಹೋಗಿದ ತಕ್ಷಣ ಜನನಿಗೆ ಮಾರ್ಕ್ಸ್ ಕಾರ್ಡ್ ತೋರಿಸ್ಬಿಡ್ತೀನಿ. ಅದನ್ನು ತೋರಿಸು. ಹಲೋ 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 ಹಲೋ. ಅಮ್ಮ, ಫೋನ್ ಇಡಮ್ಮ, ನನಗೆ ಫೋನ್ ಬಂದಿರೋದು. ಹಲೋ. ಎಷ್ಟೊತ್ತು ಅಂತ ಫೋನಲ್ಲಿ ಹಲೋ ಹಲೋ ಅಂತ ಕಿರ್ಚೋದು? ಹೇ, ಅಮ್ಮ ಫೋನ್ ಎತ್ತಿದ್ರು ಕಣೆ. ಟ್ಯೂಷನ್ಗೆ ಹೊಟ್ಯಾ? ಅದಕ್ಕೆ ಫೋನ್ ಮಾಡಿದ್ದು. ನಾನಿವತ್ತು ಬರ್ತಾ ಇಲ್ಲ.
ಸಡನ್ ಆಗಿ ಅಪ್ಪ ತಿರುಪತಿಗೆ ಹೋಗೋ ಪ್ಲಾನ್ ಮಾಡಿದ್ರು. ಈಗಲೇ ಹೋಗ್ತಿದ್ದೀನಿ. ಬರೋಕ್ 2-3 ಡೇಸ್ ಆಗತ್ತೆ. ಜನನಿ ಜನನಿ, ಏಯ್ ಯಾರ ಹತ್ರನೇ ಮಾತಾಡ್ತಿದ್ಯಾ? ಅರ್ಧ ಗಂಟೆಲ್ ಗಾಡಿ ಬರುತ್ತೆ. ಅಪ್ಪ ಬೈತಾ ಇದ್ದಾರೆ. ಇಲ್ಲಮ್ಮ, ಲಾವಣ್ಯ ಹತ್ರ ಕ್ಲಾಸಲ್ಲಿ ನೋಟ್ಸ್ ಬರ್ಕೋ ಅಂತ ಹೇಳ್ತಿದ್ದೀನಿ. ಸರಿ, ಬೇಗ ಮುಗಿಸ್ಕೊಂಡ್ ಬಾ. ಹಲೋ ಹಲೋ ಓಕೆ, ಈಗ ನಾನು ಮಾತಾಡೋಕ್ಕಾಗಲ್ಲ. ನಾನು ಹೋಗ್ಬೇಕು. ಐ ಕಾಲ್ ಯು ಫ್ರಮ್ ಮೈ ಪಿಸಿ. ಓಕೆ, ಹಲೋ ಐ ಮಿಸ್ ಯು. ಐ ಮಿಸ್ ಯು ಟು. ಜನನಿ ನನ್ನ ಹಲೋ ಏಯ್ ಎಲ್ಲಿ ಹೋಗ್ತಿದ್ಯಾ? ಇಲ್ಲಮ್ಮ, ಬಾತ್ರೂಮ್ ಹೋಟೆಲ್ ಇದೆ, ಬಾ ಹೋಗೋಣ. ಬಾ. ಹಲೋ ನಿಮ್ದೇನ ಫೋನ್? ಗೊತ್ತು. ಹಲೋ, ಹಲೋ ಜನನಿ. ರಾಮ್, ಐ ಮಿಸ್ ಯು. ಐ ಮಿಸ್ ಯು ಟು. ಯಾವಾಗ ಬರ್ತೀಯಾ? ನಾನು ಎಷ್ಟೊತ್ತವರೆಗೂ ಫೋನ್ ಹತ್ರನೇ ಕೂತ್ಕೊಳ್ಳೋಣ ಹೇಳು? ಬೆಳಗ್ಗೆಯಿಂದ ನಿನ್ ಕಾಲ್ಗೋಸ್ಕರ ಎಷ್ಟು ಕಾದೆ ಗೊತ್ತಾ? ಎಲ್ಲಿಂದ ಮಾತಾಡ್ತಿದ್ಯಾ? ನಂಬರ್ ಇದೆಯಾ? ಇಲ್ಲ ಕಣೋ, ಸಮ್ ತಿರುಮಲ ವೆಂಕಟಂ ಸಮ್ ಗೆಸ್ಟ್ ಹೌಸ್. ಇಲ್ಲಿ ಕಾಲ್ ಎಲ್ಲ ಮಾಡೋಕ್ಕಾಗಲ್ಲ. ಜನನಿ, 2 ಡೇಸಿಂದ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? ಜನನಿ, ನೀನು ಊಟ ಮಾಡ್ತೀಯೋ ರಾಮ್, ಎಲ್ಲಿದ್ಯೋ ಅಂತ. ಅಪ್ಪ ಕರಿತಿದ್ದಾರೆ, ನಾನು ಹೋಗ್ಬೇಕು. ಲವ್ ಯು, ಬಾಯ್. ಜನನಿ ಹಲೋ. ಮಗ ಸೈಲೆಂಟ್ ಆಗಿ ಬರೋ. ಲೈಸೆನ್ಸ್ ಇಲ್ದಿರೆ ಜಯನಗರಕ್ಕೆ ಹೋಗೋಕ್ಕಾಗಲ್ಲ, ಇನ್ನು ತಿರುಪತಿಗೆ ಹೇಗೋ. ಅಪ್ಪ, ಏನೋ? ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕಿತ್ತು. ಲೈಫ್ ಮ್ಯಾಟ್ರಪ್ಪ. ನಿನಗೇನೋ ಲೈಫ್ ಮ್ಯಾಟ್ರು? ತಿರುಪತಿಗೆ ಹೋಗ್ಬೇಕಪ್ಪ. ಕುಮಾರನ್ ಮನೆಯವರೆಲ್ಲ ಹೋಗ್ತಿದ್ದಾರೆ, ಅದೇ ನಾನು ಕೂಡ ಹೋಗೋಣ. ಏನು ಸಡನ್ ಆಗಿ? +2ನಲ್ಲಿ ಪಾಸ್ ಆಗಬೇಕು ಅಂತ ಆ ವೆಂಕಟೇಶ್ವರನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ. ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಓದಿದ್ರೆ ಸಾಕು. ಹಲೋ, 5 ಸಲ ಟ್ರೈ ಮಾಡಿದೆ, ಅವ್ರ ಅಪ್ಪನೇ ಫೋನ್ ಪಿಕ್ ಮಾಡ್ತಿದ್ದಾರೆ. ಪೊರ್ಕಿ ಎಲ್ಲಿ ಊರ್ ಸುತ್ತಿದಾನೋ ಗೊತ್ತಿಲ್ಲ. ಪ್ರದಕ್ಷಿಣೆ ಮಾಡ್ಬಿಟ್ಟು ನಾವಿಲ್ಲಿ ಬಂದ್ಬಿಟ್ವಿ. ಅವರು ನಿಮ್ ಜೊತೆಗೆ ಬರ್ತಿದ್ರಲ್ಲ? ಹಾ, ನನ್ನ ಜೊತೆನೇ ಇದ್ರು. ಜೊತೆಗೆ ಬನ್ನಿ ಇದ್ರೆ ಕೇಳೋದೇ ಇಲ್ಲ. ನಾವ್ ಈಗ್ಲೇ ಹೊರಟ್ರೆ 8 ಗಂಟೆ ಒಳಗೆ ಊರ್ ತಲುಪೋದು. ತೋಮಾಲೆ ಪೂಜೆ ಆದ್ಮೇಲೆ ಎಲ್ಲರೂ ಇಲ್ಲೇ ಬಂದು ಸೇರ್ಬೇಕು ಅಂತ ಮಾತಾಡ್ಕೊಂಡಿದ್ದಾನೆ. ಸರಿ ಸರಿ, ಅವ್ರು ಬರ್ತಿದ್ದ ಹಾಗೆ ನಾವೆಲ್ಲ ಇಲ್ಲಿಂದ ಹೊರಡ್ಬೋದು. ಹಲೋ ರಾಮ್, ಎಲ್ಲಿ ಹೋಗಿದ್ಯೋ ಹಂದಿ? ಎಷ್ಟು ಸಲ ಕಾಲ್ ಮಾಡ್ದೆ ಗೊತ್ತಾ? ಇಲ್ಲ ಜನನಿ, ನಾನು ನಿನ್ನ ನೋಡಕ್ಕಂತ. ಸರಿ ಕೇಳು, ಟ್ಯೂಷನ್ ಹೋಗ್ತಿದ್ಯಾ? ಹಾ, ಹೋಗ್ತಾ ಇದ್ದೀನಿ. ನೀನ್ ಬರಲ್ವಾ? ಹೋಗ್ಬೇಡ. ಯಾಕೆ? ನಮ್ಮನೆಗೆ ಬರ್ತೀಯಾ? ಹಾ? ಅಮ್ಮ ಅಪ್ಪ ಸುಮಿ ಅಲ್ಲೇ ಅತ್ತೆ ಮನೇಲಿ ಉಳ್ಕೊಂಡ್ಬಿಟ್ರು. ಬೆಳಿಗ್ಗೆ ಬರ್ತಾರೆ. ನಾನು ರೆಕಾರ್ಡ್ ಬರಿಬೇಕು ಅಂತ ಬಂದೆ. ನೀನ್ ಫ್ರೀ ಇದ್ರೆ ಬಾ. ನಿಜನಾ? ಹೌದು, ಕರೆಕ್ಟಾಗಿ 6 ಗಂಟೆಗೆ ಬಾ. ನಾನು ಡೋರ್ ಓಪನಲ್ಲಿ ಇಟ್ಟಿರ್ತೀನಿ, ನೀನು ಒಳಗೆ ಬಂದ್ಬಿಡು. ಪಕ್ಕದ ಮನೆ ಆಂಟಿ ನೀನು ನೋಡಿದ್ರೆ ನಮ್ಮ ಅಮ್ಮನಿಗೆ ಹಾಕ್ಕೊಡ್ತಾರೆ. ನಾನು ಸತ್ತೆ ಅಷ್ಟೆ. ಓಕೆ ಓಕೆ. ಐ ಲವ್ ಯು. ಐ ಲವ್ ಯು. ಬಾಯ್.
ಎಷ್ಟು ಸಲ ಕಾಲ್ ಯಾಕೆ? ಮಾಡ್ದೆ ಸುಮ್ನೆ ಗೊತ್ತಾ? ಇರು. ಯಾಕೋ ಏ, pick ಸುಮ್ನೆ ಮಾಡಿಲ್ಲ? ಯಾಕೆ ಎಲ್ಲಿ ಹೊಡಿತಿದ್ಯಾ? ಹೋಗ್ದೆ? ನಾನ್ 2 days ಅಲ್ಲಿ ನಿನ್ನ ಮೀಟ್ ಮಾಡ್ತೀನಿ ಅಂತ ಗೊತ್ತಿತ್ತು. ನನಗೆ ಹೇಗಾಯ್ತು ಗೊತ್ತಾ? ನೀನ್ ಫೋನ್ ಹತ್ರನೇ ವೇಟ್ ಮಾಡ್ತಿರ್ತೀಯ ಅನ್ಕೊಂಡೆ. ನಾನು ನಿನ್ನ ನೋಡೋದಕ್ಕಂತಾನೆ ತಿರುಪತಿಗೆ ಹೋದೆ ಬೈಕಲ್ಲಿ. ನೀನು ಹೋಗಿರೋ ಕಾಟೇಜ್ ಹತ್ರನೇ ಹೋಗಿ ನೋಡಿದೆ. ನೀವು ಬೆಳಗ್ಗೆನೇ ಹೋದ್ರಿ ಅಂತ ಹೇಳಿದ್ರು. ನಾನು ಫೋನ್ ಪಕ್ಕದಲ್ಲೇ ವೆಯ್ಟ್ ಮಾಡ್ತಿದ್ನಲ್ವಾ, ಸಾರಿ. ಹುಚ್ಚೇನು ನಿನಗೆ? ನಿನ್ನ ಮೇಲೆ ಹುಚ್ಚು. ಥೂ, ಸಿನಿಮಾ ಡೈಲಾಗ್ ಎಲ್ಲ ಹೇಳ್ಬೇಡ. ಯಾಕೆ ತಿರುಪತಿಗೆ ಬಂದೆ? ಲಡ್ಡುಗೋಸ್ಕರ. ಲಡ್ಡು ನಾನೇ ತಂದಿದ್ದೀನಿ. ಹೇಳು, ಯಾಕೆ ಬಂದೆ? ನಿನ್ನ ಕಣ್ಣು. ನಿನ್ನ ಕಣ್ಣನ್ನು ನೋಡದೇ ಇರೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿಮ್ಮ. ಜನನಿ ಎಲ್ಲಿದ್ದಾಳೆ? ಅಲ್ಲಿ ಬಾಲ್ಕನಿಲಿದ್ದಾರಮ್ಮ. ಏನೂ ತಿನ್ಲಿಲ್ಲ, ಅಳ್ತಾನೇ ಇದ್ದಾರೆ. ಬೇಜಾರಾಗ್ತಿದೆಮ್ಮ. ಯಾಕೆ ಈ ಥರ ಒಬ್ಳೇ ಇದೆಯಾ? ನಮ್ಮ ಮನೆಗೆ ಬಂದ್ಬಿಡಮ್ಮ. ರಾಮ್ ಅವ್ರ ಅಪ್ಪ ಅಮ್ಮ ಮನೆಗಾದ್ರೂ ಹೋಗು. ರಾಮ್ ಇಲ್ಲೇ ಇದ್ದಾನಲ್ಲಮ್ಮ. ಇದಾನಮ್ಮ. ನಾನು ಅವನ್ನ ಬಿಟ್ಟು ಎಲ್ಲೂ ಬರುವುದಿಲ್ಲ. ಅವನೇ ನಿನ್ನ ಬಿಟ್ಟು ಹೊರಟೋದ್ನಲ್ಲ. ಈಶ್ವರಿ ಹತ್ರ ಊಟ ಕೊಟ್ಟಿದ್ದೀನಿ, ಏನಾದ್ರೂ ತಿನ್ನಮ್ಮ. ನಾನು ಕಾಲ್ ಮಾಡ್ತೀನಿ. ಅಮ್ಮ ಬೇಡಮ್ಮ, ಹೇಳೋದನ್ನ ಸ್ವಲ್ಪ. ಅಮ್ಮ, ನಿಧಾನ ನಿಧಾನ, ಬನ್ನಿ ಹೋಗೋಣ. ನನಗೆ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ? ಯಾರೇ ನೋಡಿದ್ರು ನನ್ನ ನೋಡಿದಾಗ ಆಗುತ್ತೆ. ಅಮ್ಮಗೆ US ವೀಸಾ ಸಿಕ್ಬಿಡ್ತು ರಾಮ್. ಯುಎಸ್ಗೆ ಹೋಗೋದಕ್ಕೆ ಅಮ್ಮ ಅಪ್ಪ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ನಾನು ಹೋಗ್ಬೇಕು. ನೀನೇನು ಮಾಡ್ತೀಯ? ರಾಮ್ ಸ್ಕೂಲಲ್ಲಿ ಓದ್ಬೇಕಾದ್ರೇನೆ ಹೇಳುತ್ತಲ್ಲ,
ನಾನು ಹೋಗ್ಬೇಕು ರಾಮ್. ರಾಮ್, ಏನಾದ್ರೂ ಮಾತಾಡು ರಾಮ್. ಇದು ನಮ್ಮಮ್ಮ ಅಪ್ಪ ಎಲ್ಲರ ಲೈಫು ರಾಮ್. ನಮ್ಮಮ್ಮ ಇದಕ್ಕೋಸ್ಕರ ತುಂಬಾ ಕಷ್ಟ. ಹೋಗು ಹೋಗೆ. ರಾಮ್, ಹೀಗ್ ಮಾಡಬೇಡ ರಾಮ್. ನೀನ್ ಏಯ್. ವೇಟ್ ಮಾಡ್. ಈಗೇನಾದರೂ ಹೇಳ್ದ್ನಾ? ಹೋಗು ಹೋಗು ಜನನಿ, ರಾಮ್, ಹೋಗೆ ಹೋಗು. ಅದು ಡೋರ್ದು ತಡ. ಹೇ ರಾಮ್, ಹೇ ರಾಮ್ ಎದ್ದೋಳು. ಜನನೇ ಬಂದಿದ್ದಾಳೆ, ಎದ್ದೋಳು. ಏ ಆಗ್ಲೇ ಅವಳು ಯೋಸಿಗೆ ಮಗ ಎದ್ದೋಳು, ಇಲ್ಲಿ ಬಂದಿದ್ದಾಳು. ನೋಡಲ್ಲಿ. ಅಲ್ಲಿ ಕುಮಾರ ಎದ್ದೋಳು. ಇಲ್ಲೇನು ಮಾಡ್ತಿದ್ಯಾ? US ಹೋಗಿಲ್ವಾ? ಏನಾಯ್ತು? ಏಯ್, ಅಕ್ಕನ್ ಕರ್ಕೊಂಡ್ ಬಂತ ಹೇಳಿಲ್ಲ? ಅಲ್ಲೇನೇ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ, ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಹೇಳು, ಯಾಕೆ ಹೀಗ್ ಮಾಡ್ದೆ? ಹೇಳು. ನನ್ನ ಪಾಸ್ಪೋರ್ಟ್ನ ಮಾತ್ರ ಸುಟ್ಟಿದ್ದು. ನಾನು ಎಷ್ಟು ವರ್ಷ ಕಷ್ಟ. ಯಾಕೆ ಸುಟ್ಟೆ? ಯಾಕೆ ಸುಟ್ಟೆ? ಯಾಕೆ? ನಿನಗೆ ಹುಚ್ಚಿಡ್ತಿದ್ಯಾ? ಅಮ್ಮ, ನಾನು ರಾಮನ್ನು ಹುಡುಗನ್ನ ಲವ್ ಮಾಡ್ತಿದ್ದೀನಿ. ನಾನು ನಿಮ್ಮ ಜೊತೆ US ಬರಲ್ಲ ಅಂದ್ರೆ ನೀವು ನನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀರಾ. ನೀವು 3 ಜನ ಹೋಗಿ, ನಾನು ಬರಲ್ಲ. ಜನನಿ, ನನಗೋಸ್ಕರ ನೀನು. ನಿನ್ನ ಫೀಲಿಂಗ್ಸ್ ಎಲ್ಲ ಆಮೇಲೆ ಇಟ್ಕೊ. ಸರಿ. ನಮ್ಮಮ್ಮ ನನಗೆ ಹೊಡೆದ್ರು. ನಾನು ಇನ್ಮೇಲೆ ಆ ಮನೆಗೆ ಹೋಗಲ್ಲ. ಈಗಲೇ ನನ್ನ ಮದುವೆ ಮಾಡ್ಕೊ. ಏಯ್, ಏನು ಆಟ ಆಡ್ತಿದ್ಯಾ? ನಿನ್ನ ಅಮ್ಮ ಹೊಡೆದಿದ ತಕ್ಷಣನೇ ಮದುವೆ ಆಗೋಕೆ ಒಂದು ರೀಸನಾ? ಪ್ಲಸ್ ನೀನು ಪಾಸ್ಪೋರ್ಟ್ ಎಲ್ಲ ಸುಟ್ಟಾಕಿದ್ಯಾ? ನಿಧಾನಕ್ಕೆ ಹೇಳಬೇಕಾಗಿತ್ತು. ಕರೆಕ್ಟ್ ಮಗ. ಇಲ್ಲ ಮಗ. ಕುಮಾರ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಲ್ವಾ? ಬಾ ನೀನು. ಅಮ್ಮ ಹೊಡೆದಕ್ಕೆ ಮದುವೆ ಆಗ್ಬೇಕಂದ್ರೆ ನಾವೆಲ್ಲ ಡೈಲಿ ಮದುವೆ ಆಗ್ಬೇಕು. ಏ ಏ, ರಮ್ಯಾ, ಇದು super dama. ರಾಮ್, ಹೆಂಗಿದೆ ಐಡಿಯಾ? ಏನು? ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಚಪ್ಲಿಯಲ್ಲೇ ಹೊಡಿತೀನಿ. ಲೈಫನ್ನೇ ಬಿಟ್ಟು ಬಂದಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಮರ್ಯಾದೆಯಿಂದ ನನ್ನ ಈಗಲೇ ಮದುವೆ ಮಾಡ್ಕೊ. ಹಿಂಗೆ ಅನ್ನೋ ಬದಲು ಅಮೆರಿಕಾಗೆ ಹೋಗೋದು. ಇಲ್ಲ ಕಣೆ, ಅಪ್ಪನ ಹತ್ರ ಮಾತಾಡ್ಬೇಕಲ್ವಾ? ನಾನು ನಮ್ಮಪ್ಪನ ಹತ್ರ ಮಾತಾಡದ್ನಾ? ಮಾತಾಡ್ ನೋಡು. ಪಾಸ್ಪೋರ್ಟ್ ಸುಟ್ಟಾಕಿದಕ್ಕೆ ಅಪ್ಪ ಏನೂ ಅಂದಿಲ್ವಾ ನಿಂಗೆ? ನನ್ನ ಜೊತೆ ಮಾತಾಡಲೇ ಇಲ್ಲ. ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡ್ರು. ಜನನಿ, ನಂಗೆ ಒಂದಿನ ಟೈಮ್ ಕೊಡು. ಅಪ್ಪನ ಹತ್ರ ಮಾತಾಡಬೇಕು. ರಾಮ್, ಜನನಿ, ನನ್ನ ಅಪ್ಪ ಅಮ್ಮನ ಮನಸ್ಸನ್ನು ನೋಯ್ಸೋಕ್ಕೆ ಇಷ್ಟ ಇಲ್ಲ. ನಂಗೆ ಅರ್ಥ ಆಗುತ್ತೆ ಜನನಿ, ನನಗೋಸ್ಕರ ನಿನ್ನ ಫ್ಯಾಮ್ಲಿನ ಹರ್ಟ್ ಮಾಡಿ ಬಂದೆ ಅಂತ.
ಬಟ್ ನೀನು ಅರ್ಥ ಮಾಡ್ಕೊ, ನನ್ನಪ್ಪ ಯಾವತ್ತೂ ನನ್ನ ಹತ್ರ ಗಟ್ಟಿಯಾಗಿ ಮಾತಾಡಿಲ್ಲ. ಜನನಿ ಪ್ಲೀಸ್ ನನಗೆ ಒಂದೇ ಒಂದಿನ ಟೈಮ್ ಕೊಡು. ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಅವ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾರೆ, ಅದೇ ಕರೆಕ್ಟು. ನಿಮ್ಮಪ್ಪ ಒಪ್ಕೊಳ್ದೆ ಹೋದ್ರೆ ಅವಾಗ ಯಾವ್ದು ಕರೆಕ್ಟ್ ಇಲ್ವೋ ಅದನ್ನೇ ಮಾಡೋಣ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಚಾನ್ಸೇ ಇಲ್ಲಮ್ಮ, ನೀನು ಬಾ ಅಮ್ಮ. ಇಲ್ಲಮ್ಮ ಅಪ್ಪ, ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ಹೇಳು. ಲೈಫ್ ಮ್ಯಾಟ್ರಪ್ಪ. ಬಾ ಕೂತ್ಕೋ. ಹೋಗೋ. ಫೈನಲಿ ಕಾಲೇಜ್ ಸ್ಟಡೀಸ್ ಎಲ್ಲ ಮುಗಿಸಿ ಸುಮ್ಮನೆ ಸುತ್ತಾ ಇದೆಯಾ ಅಂತೇಳಿ ನಿಮ್ಮಮ್ಮ ಫೀಲ್ ಮಾಡ್ತಾ ಇದ್ದಾಳೆ. ನಿನಗೀಗ ಜವಾಬ್ದಾರಿ ಬಂದಿದೆ ಅನ್ಸುತ್ತೆ. ನೋಡು, ನಮ್ಮ ಕಂಪನಿದು 12 ಬ್ರಾಂಚ್ ಇದೆ. ಬೋರ್ ಹೊಡೆಸ್ಬೇಡಪ್ಪ. ಬೋರ್ ಹೊಡಿಸ್ತಾ ಇದ್ದೀನಾ? ಏನೋ ಲ್ಯಾಂಗ್ವೇಜ್ ನೀನು ಮಾತಾಡ್ತಾ ಇರೋದು? ಅಲ್ಲ ಕಣೋ, ಕಾನ್ವೆಂಟಲ್ಲಿ ಓದ್ಬೇಕಾದ್ರೆ ಪಕ್ಕದ ಹುಡುಗರ ಜೊತೆ ಕ್ರಿಕೆಟ್ ಆಡ್ಕೊಂಬರ್ತೀನಿ ಅಂತ ಹೋಗ್ತಾ ಇದ್ದೆ. ಅವ್ರ ಜೊತೆ ಏನ್ ಕಲ್ತ್ಕೊ ಬಂದ್ಯೋ? ಯಾವಾಗ ನೋಡು ಬೋರು ಗೀರು ಅದು ಇದು ಅಂತಿರ್ತೀಯ. ಅಪ್ಪ, ನಾನೊಂದು ಹುಡುಗಿನ ಮದುವೆ ಆಗಬೇಕು. ಸ್ಟ್ರೈಟ್ ಮದ್ವೆನಾ? ಇಲ್ಲವು ಗಿವು ಏನಿಲ್ವಾ? 5 ವರ್ಷ ಆಯಿತು, ಈಗ ಮದುವೆಗೆ ಬಂದು ನಿಂತಿದೆ. ನನಗೆ ಗೊತ್ತಿಲ್ಲ. ಆ ಹುಡುಗಿ ಮನೆಯವರು ಒಪ್ಕೊಂಡಿಲ್ಲಪ್ಪ, ನೀವೇ ಹೋಗಿ ಮಾತಾಡಿ. ನಮ್ಮಿಂದ ಅದೆಲ್ಲ ಸಾಧ್ಯ ಇಲ್ಲ. ಅವರು ಒಪ್ಕೊಂಡಿಲ್ಲ ಅಂತಂದ್ರೆ ಫೋರ್ಸ್ ಮಾಡಕ್ ಸಾಧ್ಯ ಇಲ್ಲ. ಪಾ, ಆ ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ, ಹೇಳೋದು ಅರ್ಥ ಆಗುತ್ತಾ? ಮದುವೆ ಆಗ್ಬೇಕಪ್ಪ. ಹಾಗೆ ನೀನು ಮದುವೆ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಮಾಡ್ಕೋ, ಅದು ನಿನ್ನಿಷ್ಟ. ಅದ ನಂತರ ನೀನು ಇಲ್ಲಿ ಕುಡ್ದು ಹೊರಗಡೆ ಹೋಗ್ಬೇಕು. ಏನ್ರಿ? ಸರಿ, ಹೋಗ್ತೀನಿ. ನೀನು ಸಂಪಾದನೆ ಮಾಡಿದ್ದು ನೀನೇ ಇಟ್ಕೋ, ತಾತ ಆಸ್ತಿ ಎಲ್ಲ ಕೊಡು. ಏನು ಮಾತಾಡ್ತಿದ್ಯಾ? ಏನಪ್ಪ, ಆಚೆ ಹೋಗಿ ಒಂದೇ ಸಾಂಗಲ್ಲಿ ದುಡ್ಡು ಮಾಡ್ತೀನಿ ಅನ್ನೋಕೆ ಇದೇನು ಸಿನಿಮಾನ? ವಯಸ್ಸಿರೋವರೆಗೂ ಕಷ್ಟಪಟ್ಟು ವಯಸ್ಸಾದ್ಮೇಲೆ ನಾನು ಜನನಿ ಏನು ಮಾಡಬೇಕು? ನಾನು ಅವಳ ಜೊತೆ ಸಂತೋಷವಾಗಿರಬೇಕು ಜೀವನ ಪೂರ್ತಿ. ಯಾರೋ ಅದು ಹುಡುಗಿ? ಒಂದು ಹುಡುಗಿಪ್ಪ. ಹುಡುಗಿನೇ, ಅದರಲ್ಲಿ ಯಾವುದು ಸಂದೇಹ ಇಲ್ಲ. ಯಾರ ಹುಡುಗಿ? ಜನನಿಪ್ಪ. ತುಂಬ ಒಳ್ಳೆ ಹುಡುಗಿ, ನಮ್ಮ ಮನೆ ಕರೆಕ್ಟಾಗಿರ್ತಾಳೆ, ಚೆನ್ನಾಗಿ ಅಡುಗೆನೂ ಮಾಡ್ತಾಳೆ. ನೋಡು, ಅವರ ಮನೆಯಲ್ಲಿ ಒಪ್ಪಿದ್ರೆ ನನಗೂ ಓಕೆ ಕಣೋ, ನಾನು ಮದುವೆ ಮಾಡಿಸ್ತೀನಿ. ಅಕಸ್ಮಾತ್ ಹಾಗಿಲ್ಲ ಅಂದರೆ ನೀನು ಮದುವೆ ಮಾಡ್ಕೋ, ಅದು ನಿನ್ನ ಲೈಫ್. ನಿನಗೊಂದು ಫ್ಲ್ಯಾಟ್ ಕೊಡಿಸ್ತೀನಿ, ನೀನು ಅಲ್ಲೇ ಇರಬೇಕು. ಆದರೆ ನಾನು ಮದುವೆಗೆ ಬರಲ್ಲ. ಪರವಾಗಿಲ್ಲ, ಫೋಟೋದಲ್ಲೇ ನೋಡ್ಕೊ. ಹೇಯ್, ಯಾರೋ ಅದು ಹುಡುಗಿ? ಐಮ್ ಸಾರಿ ಪಾ, ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಪ್ಪ ನಾನು. ನಿಂಗೆ ನೋವಾಗ್ತಿಲ್ವಾ ಜನನಿ? ನಿಮ್ಮ ಅಮ್ಮ 15 ವರ್ಷ US ಎಂಬಸಿ ಮುಂದೆ ನಿಂತ್ಕೊಂಡಿದ್ಲು. ದಿನವೆಲ್ಲ ಬಿಸಿಲಲ್ಲಿ ನಿಲ್ತಾ ಇದ್ಲು. ಯಾರಿಗೋಸ್ಕರ? ಅವಳಿಗೋಸ್ಕರನಾ? ನಿನ್ನೊಬ್ಬಳಿಗೋಸ್ಕರ 3 ಜನ ಜೀವನ ಹಾಳು ಮಾಡಿದೆ. ನೀನೊಬ್ಳು ಖುಷಿಯಾಗಿರೋಕ್ಕೋಸ್ಕರನಾ? ನಾ ಇಲ್ಲೇ ಇರ್ತೇನೆ ಜನನಿ. ಸಾರಿ ಅಪ್ಪ, ಐಮ್ ಸಾರಿ ಪಾ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಪ್ಪ. ನಾನು ಮಾಡಿದ ತಪ್ಪೇನೆ. ನಾನು ಸತ್ತು ಹೋಗ್ತೀನಪ್ಪ, ಸತ್ತು ಹೋಗ್ತೀನಿ. ನನಗೆ ರಾಮ್ ಬೇಕಪ್ಪ. ಮಗಳೇ ಸುಮಿ,
ನೀ ರಾಮ್ನೇ ಮದುವೆ ಮಾಡ್ಕೊ. ನಾನು ತಡೆಯಲ್ಲ. ನಾನು ನಿನ್ನ ಕ್ಷಮಿಸಲ್ಲ, ಕ್ಷಮಿಸೋಕ್ಕಾಗೋದೂ ಇಲ್ಲ. ಹೋಗು, ನೀ ಅಲ್ಲೇ ಇದ್ಬಿಡು. ನಾವು ಅಲ್ಲಿಗೆ ಬರೋದಿಲ್ಲ, ನೀನು ಇಲ್ಲಿಗೆ ಬರಬೇಡ. ನೀನು ಯಾವಾಗ ಬೇಕಾದರೂ ಹೊರಡ್ಬೋದು. ಓಕೆ. ಕ್ರಾಸ್ ಆಯಿತು ಸರ್. ಹಾಂ, ಅಪ್ಪ, ಇದು ಓಕೆನಾ? ತುಂಬ ದೊಡ್ಡದಾಯಿತು ಸರ್. ಹೋಗ. ಜನನಿ ತಾನೇ? ಚೆನ್ನಾಗಿ ಅಡಿಗೆ ಮಾಡ್ತೀಯಂತೆ. ನನಗಿಂತ ಚೆನ್ನಾಗಿ ಮಾಡ್ತೀಯಾ? ನೋಡೋಣ. ಈಗಿನ ಯಂಗ್ಸ್ಟರ್ಸ್ಗೆಲ್ಲ ಈ ಥರ ಪಾಶ್ ಆಗಿರೋ ಅಪಾರ್ಟ್ಮೆಂಟ್ ಅಂದರೆ ತುಂಬ ಇಷ್ಟ. ನಮ್ಮ ಮಗನ ಡಿಸಿಷನ್ ಯಾವತ್ತೂ ತಪ್ಪಾಗಲ್ಲ. ಅವನಿಗೆ ಗೊತ್ತು ಏನು ಮಾಡಬೇಕು ಅಂತ. ಲಿವ್ ಇಟ್. ಅವನಿಷ್ಟ ಪ್ರಕಾರ ಅವನು ಬಿಟ್ಬಿಡೋಣ. ಹೊಸದಾಗಿ ಮದುವೆ ಆದವರು ಫ್ರೀಯಾಗಿರೋಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ದಿನ ಬಿಟ್ಟು ಆಮೇಲೆ ಸರ್, ನಾನು ಜನನಿನ ತುಂಬ ಪ್ರೀತಿಸ್ತೀನಿ. ಅವಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ನನ್ನ ಕೈಲಿ ನೋಡೋಕ್ಕಾಗಲ್ಲ ಸರ್. ನೀವು ದೊಡ್ಡವರು, ನನ್ನ ಕ್ಷಮಿಸಿ. ಒಂದು ಸರಿ ಬಂದು ಅವಳು ನೋಡಿದ್ರೆ ಪ್ಲೀಸ್ ಸರ್. ದಯವಿಟ್ಟು ಹೊರಡು. ಸರ್, ನಾನು ಚಿಕ್ಕ ವಯಸ್ಸಿಂದ ಯಾರ ಕಾಲ್ಗೂ ಬಿದ್ದಿಲ್ಲ. ನನ್ನ ಅಪ್ಪ ಹಾಗೆ ಬೆಳೆಸಿದ್ದಾರೆ. ಎಲ್ಲ ವ್ಯಕ್ತಿನೂ ಸಮಾನ ಅಂತ ಹೇಳಿದ್ದಾರೆ. ನಾನು ಅಪ್ಪ ಅಮ್ಮನ ಕಾಲ್ಗೂ ಬಿದ್ದಿಲ್ಲ. ಪ್ಲೀಸ್, ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ. ನನಗೋಸ್ಕರ ಒಂದು ಸಾರಿ ಜನನಿನ ಬಂದು ನೋಡಿ. ನಿಮ್ಮ ಮನಸ್ಸನ್ನು ನೋಯಿಸಿದ್ದೀವಿ ಅಂತ ನಮಗೆ ಗೊತ್ತು. ನಾವು ಚೆನ್ನಾಗಿರಬೇಕು ಅಂತ ತಾನೇ ನೀವು ನಮ್ಮನ್ನು ಕಳಿಸಿದ್ರಿ. ಜನನಿ ಇವಾಗ ನನ್ನ ಜೊತೆ ತುಂಬ ಖುಷಿಯಾಗಿದ್ದಾರೆ. ಸರ್, ನಾನು ಹೇಳ್ತಾರೆ ತಪ್ಪಾಗಿ ತಗೋಬೇಡಿ. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಪ್ಲೀಸ್ ಸರ್, ಜನನಿನ ಒಂದೇ ಒಂದು ಸರಿ ಬಂದು ನೋಡಿ ಸರ್. ಪ್ಲೀಸ್ ಸರ್, ದಯಮಾಡಿ ನನ್ನ ಮಾತನ್ನ ನಾವು ಬರ್ತೀವಿ. ಹಾಂ, ಸರಿ, ಹೋಗಿ ಬನ್ನಿ. ಹಾಂ, ಹೋಗು. ಸುಮಿ, ಮನೆಗೆ ಅವಾಗವಾಗ ಬರ್ತಿರು. ತು ಕಣೋ. ಅಮ್ಮ, ಅಮ್ಮ,
ಸ್ಟೇಷನ್ನಿಂದ ನಿಮ್ಮ ನೋಡಕ್ ಬಂದಿದ್ದಾರೆ. ನಮಗೆ PM ರಿಪೋರ್ಟ್ ಬಂದಿದೆ ಮೇಡಮ್. ಆಮೇಲೆ ಮಾತಾಡ್ಬೋದಲ್ವಾ ಸರ್? ಈಗ 2 ದಿನ ಆದ್ಮೇಲೆ ನಮ್ಗೆ ತಿಳಿಸಿ. ನಿಮ್ಗಾದ್ರೆ ಸ್ಟೇಷನ್ಗೆ ಕರ್ಕೊಂಬನ್ನಿ, ಇಲ್ಲಾಂದ್ರೆ ನಾವೇ ಬರ್ತೀವಿ. ಅವ್ರಿಗೆ ಸಮಾಧಾನ ಮಾಡ್ಕೊಳ್ತೀವಿ. ಸರಿ ಸರ್. ಅನ್ಯೂಶಲ್ ಎಲ್ಲ ಏನೂ ಇಲ್ಲ ಮೇಡಮ್. ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ, ಸಾಯಂಕಾಲ 6 ಗಂಟೆಗೆ ಹೊರಟುಬಿಡ್ತಾರೆ. ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ದೊಡ್ಡ ಬಾಸ್ ಥರ ಅವ್ರು ನಮ್ಮನ್ನು ಯಾವತ್ತೂ ನೋಡಿಲ್ಲ ಮೇಡಮ್. ಸರ್ ಪಾಸ್ಟ್ 20-25 ಡೇಸಿಂದ ಸೆಂದಿಲ್ ಸರ್ ಜೊತೆಗೇ ಆಫೀಸಿಗೆ ಬರ್ತಾಯಿದ್ರು. ಆದರೆ ಅವರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಮೇಡಮ್? ಊರಿಗೆ ಹೋಗಿದ್ದಾನಮ್ಮ, ಬರಕ್ 10 ದಿನ ಆಗತ್ತೆ ಅಂತ ಹೇಳ್ದ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾ ಆಂಟಿ? ನನಗಿಂತ ರಾಮ್ ಬಗ್ಗೆ ಸೆಂದಿಲ್ಗೆ ಚೆನ್ನಾಗಿ ಗೊತ್ತು. 10 ದಿನ ನಮ್ಮನೇಲೇ ಇದ್ದ. ನನ್ನ ಹಸ್ಬೆಂಡ್ ಸತ್ತ ಹಿಂದಿನ ದಿನದಿಂದ ನಾನು ಅವನ್ನ ನೋಡಲಿಲ್ಲ. ಫ್ಯೂನ್ರಲ್ಗೂ ಕೂಡ ಬಂದಿಲ್ಲ. ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ಯಾ? ಇಲ್ಲ ಇಲ್ಲ ಅಂಕಲ್, ನಾನು ಹಾಗೆ ಹೇಳಲಿಲ್ಲ. ಅವ್ನು ಬಂದಾಗ ಹೇಳ್ತೀನಿ. ನೀನೀಗ ಹೊರಡಮ್ಮ. ಅಮ್ಮವ್ರು ಬಂದ್ರು, ಗೇಟ್ ಓಪನ್ ಮಾಡು. ಅವನ ಅಮ್ಮನ ಹತ್ರ ಹೇಳ್ಬೇಡ, ಅವಳು ತಡ್ಕೊಳ್ಳಲ್ಲ. ಅಂಕಲ್, ನೀವು ರಾಮ್ ಹತ್ರ ಏನಾದರೂ ಜನನಿ, ರಾಮು ಕಡೆದಾಗಿ ಮನೆಗೆ ಬಂದಾಗ ಅವನ ಹೆಸರಿನಲ್ಲಿರೋ ಶೇರ್ಸು ಮತ್ತು ಪ್ರಾಪರ್ಟೀಸ್ನೆಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ದ. ನನಗೇನು ಅರ್ಥ ಆಗಲಿಲ್ಲ.
ಜನನಿ, ಇದೇ ನಾನು ನಿನಗೆ ಹೇಳಕ್ಕೆ ಹೊರಟಿರೋ ಕೊನೆ ವಿಷಯ ಅನಿಸುತ್ತೆ. ನಿನ್ನ ಜೊತೆ ಎಷ್ಟೋ ಇಯರ್ಸ್, ಮಂತ್ಸ್, ಸೆಕೆಂಡ್ಸ್ ವೇಸ್ಟ್ ಮಾಡಿದ್ದೀನಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ನಾನು ಹೋಗಬೇಕು. ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ತುಂಬ ಹೇಳಬೇಕು, ಆದರೆ ಎಲ್ಲರ ಜೀವನದಲ್ಲೂ ಎಲ್ಲನೂ ಸಿಗುತ್ತೆ ಜನನಿ. ನನಗೂ ಸಿಕ್ತು, ಅಲ್ಪ ಸ್ವಲ್ಪ. ಇವಾಗ ಅದು ಐ ಲವ್ ಯು ಜನನಿ. ನಾನು ಹಿಂಗೇನಾದರೂ ಬೇಕು ಅಂತ ನೋವು ಮಾಡಿದರೆ ಐ ಆಮ್ ಸಾರಿ. ನಾನು ಬೇಕು ಅಂತ ಮಾಡಿ ಐ ಲವ್ ಯು. ಸರ್, ಓಕೆ, ಮನೇಲಿ ಒಬ್ಬಳೇ ಇರ್ಬೇಡ, ಅಮ್ಮನ ಮನೆಗೆ ಹೋಗು. ಸೆಂದಿಲ್ ಅವನಿಗೆ ಏನೇ ತೊಂದರೆ ಆದರೂ ನೀನೇ ನೋಡ್ಕೊ. ಐ ಲವ್ ಯು. ಕೊನೆದಾಗ ಒಂದು ಮುತ್ತು ಕೊಡ್ತೀಯ? ಹಲೋ ಹಲೋ ಅಂಕಲ್, ಹೇಳಮ್ಮ ಜನನಿ. ಅವತ್ತು ರಾಮ್ ಮನೆಗೆ ಬಂದ್ರು ಅಂತ ಹೇಳಿದ್ರಲ್ಲ, ಹೌದು. ಸಂದೆಲ್ಲ ಅವನ ಜೊತೆನೇ ಇದ್ನಾ? ಹಾ ಹೌದು, ಅವನ ಜೊತೆನೇ ಇದ್ದ. ಏನಮ್ಮ, ಏನು ವಿಷಯ? ಹಲೋ ಜನನಿ. ಕ್ಷಮಿಸ್ಬಿಡಿ ಅಂಕಲ್, ಸಾರಿ ಆಂಟಿ. ಏನಾಯ್ತು ಸೆಂದಿಲ್? ನೀನು ಓಡ್ ಬಂದು ಬಚ್ಚಿಟ್ಕೊಳ್ಳೋ ಅಂಥದ್ದು ಏನಾಯ್ತು? ನಿನಗೇನೋ ಗೊತ್ತು, ಹೇಳು ಸೆಂದಿಲ್. ಪ್ಲೀಸ್ ಸೆಂದಿಲ್, ದಯವಿಟ್ಟು ಹೇಳು. ಡೋಂಟ್ ಯು ಥಿಂಕ್ ಐ ಡಿಸರ್ವ್ ಟು ನೋ? ನಿನಗೆ ರಾಮ್ದು ಒಂದು ಸೈಡ್ ಮಾತ್ರ ಗೊತ್ತು ಜನನಿ. ನಿನಗೆ ಗೊತ್ತಿಲ್ಲದಿರೋ ಇನ್ನೊಂದು ಸೈಡು ಇದೆ. ನಾನು ಅದನ್ನು ನೋಡಿದ್ದೀನಿ. ನಾವು ಕಾಲೇಜ್ ಹೋಗ್ಬೇಕಾದ್ರೆ ನಿಂಗೆ US ವೀಸಾ ಸಿಕ್ತು. ನೀನು ಹೋಗಬೇಕು ಅಂತಿದ್ದೆ, ಜ್ಞಾಪಕ ಇದೆಯಾ? ಅವತ್ತೇ ಕೂಡ ಕುಮಾರ ಕೆಲಸದ ಮೇಲೆ ಸಿಂಗಾಪುರ್ಗೆ ಹೋಗಬೇಕು ಅಂತ ಹೇಳ್ದ. ರಾಮ್ಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಕುಮಾರ್ ಅವನಿಗೆ LKGಯಿಂದ ಫ್ರೆಂಡು, ನೀನು ಅವನಿಗೆ ಲೈಫು. ಸಡನ್ನಾಗಿ ನೀವಿಬ್ಬರು ಇಲ್ಲ ಅನ್ನೋದನ್ನು ಅವನ ಕೈಲಿ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ. ಮಗ, ತುಂಬ ಟೈಮ್ ಆಯಿತು, ನಿಂದು ಓವರ್ ಆಗಿದೆಯೋ? ಅವಳು ಹೋದ್ಲು, ಈಗ ಇವನು ಹೋಗ್ತಿದ್ದಾನೆ. ಲೋ ಮಗ, 1 ಅವರಿಂದ ಇದನ್ನೇ ಹೇಳ್ತಿದ್ಯಾ? ಬ್ಯಾಟ್ರಿ ಡೆಡ್ ಆಗಿರಬೇಕು. ಇವಳನ್ನು ನೋಡು, ಇವಳನ್ನು ಬಿಟ್ಟು ಹೋಗ್ತೀನಿ ಅಂತನಾದರೂ ಹೇಗೆ ಹೇಳಲಿ ನಾನು? ಇವಳಾದರೂ ಹೇಳಿದ್ಲು ಮಗ, ಆದ್ರೆ ಆ ನನ್ನ ಮಗ ಹೇಳ್ದೆ ಕೇಳದೆ ಹೋದ, ಅದಕ್ಕೆ ಬೇಜಾರಾಗ್ತಿರೋದು. ಕುಡಿಯೋದಕ್ಕೂ ಬರಲಿಲ್ಲ ಅಲ್ವಾ? ಏ ತಮ್ಮ, ಸರ್ ಇಲ್ವಾ? ಬಂದೆ ಸರ್. ಒಂದು ಕಡಲೆ ಬೀಜ ಕೊಡು. ಯಾಕಣ್ಣ ಒಂದೇ ಕಡಲೆ ಸಾಕ, ಇವ್ರಿಗೆ ಬೇಡವಾ? ಅವಳು ನನಗೆ ಸೂಪ್ ಕೊಟ್ಲು, ನೀನು ನನಗೆ ಕಡಲೆ ಬೀಜ ಕೊಡ್ತಿದ್ಯಾ? ಸೂಪ್ ಕೇಸಾ? 5 ವರ್ಷ ಲೋ ಮಾಡಿದೆ ಕಣೋ. ರಾಣಿ ಥರ ನೋಡ್ಕೊಂಡಿದ್ದೆ, ಗಿಣಿ ಥರ ಹಾರೋಟೋದ್ಲು. ಬರೀ ಇದೇ ಆಗೋಯ್ತು ಇವ್ರದ್ದು. ಸೂಪ್ ಕೇಸ್ಗ ಅಷ್ಟೊಂದು ಫೀಲಿಂಗು. ಎಲ್ಲ ಹುಡುಗಿಯರು ಮಾಡೋದು ಇದನ್ನೇ. ಲೇ ಸುಮ್ಮನೆ ರೋ, ನಿನಗೇನೋ ಗೊತ್ತು ಅವ್ನ ಲವ್ ಬಗ್ಗೆ? ಹೋಗೋಣ, ನಂಗೆಲ್ಲ ಗೊತ್ತು. ಬಜ್ಜಿ ಅಂಗಡಿ ಪದ್ಮ ನನಗೂ ಸೂಪ್ ಕೊಟ್ಟು ಹೋದ್ಲು. ಫೀಲ್ ಮಾಡ್ತಾ ಇದ್ರೆ ವ್ಯಾಪಾರ ಮಾಡೋಕ್ಕಾಗತ್ತಾ? ಲೇ, ಇನ್ನು ಕಾಸು ತಗೊಂಡು ಇಲ್ಲಿಂದ ಹೋಗು. ರಾಮ್, ಇಲ್ಲಿ ಬಾ ರಾಮ್. ಈ ಸಮುದ್ರನ ದಾಟಿ ನೀ ನನ್ನ ಹತ್ರ ಬರ್ಬೋದು. ಇಲ್ಲಿ ಬಾ ರಾಮ್. ನನ್ನ ಹತ್ರ ಬರೋದಿಲ್ವಾ? ಬಾ.
ರಾಮ್ ಯಾಕೋ ಯಾಕೋ ಈ ಥರ ಮಾಡ್ದೆ? ಗೊತ್ತಿಲ್ಲ, ಅದು ನಶೆಲಿದ್ನಲ್ಲ, ಏನೋ ಗೊತ್ತ. ನಶೆಲ್ಲಿ ಇದ್ಬಿಟ್ರೆ ಜನನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಅವಳು ಖುಷಿಯಾಗಿದ್ದಾಳೆ ತಾನೆ? ಏಯ್ ಏನೇ ಇಡಿಯಟ್ ನೀನ್. ಅವತ್ತು ಹಾಗಾಗಿದ್ದು ರಾಮ್ ಕುಡ್ದಿದ್ದಕ್ಕೆ ಅಂತ ಅನ್ಕೊಂಡೆ. ಅವನ ಮನೆ ಬದಲು ಕುಮಾರನ ಮನೆಗೆ ಕರ್ಕೊಂಡೋಗಿ ಅವನ ಸಮಾಧಾನ ಮಾಡಿ ಮಲಗಿಸ್ದೆ. ಆಮೇಲೆ ಎಲ್ಲ ನಾರ್ಮಲ್ ಆಗೇ ಇತ್ತು. ನಿಮ್ಮಿಬ್ರಿಗೂ ಮದುವೆ ಆಯಿತು. ಕುಮಾರ ಸಿಂಗಾಪುರ್ಗೆ ಹೋದ. ಅದಾದ್ಮೇಲೆ ನಮ್ಮ ರಾಮನಾಗಿ ನೋಡೇ ಇಲ್ಲ. ಅವತ್ತಿಂದ ರಾಮ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದೆ. ಒಂದಿನ ರಾಮ್ ಆಫೀಸಲ್ಲಿ ತುಂಬ ದೊಡ್ಡ ಲಾಸ್ ಆಯಿತು. ರಾಮ್ ಅವ್ರ ತಂದೆ ತುಂಬ ಅಪ್ಸೆಟ್ ಆಗಿದ್ರು. ರಾಮ್ ಟೆನ್ಷನಿಂದ ಮನೆಗೆ ಬಂದಿದ್ದ. ರಾಮ್ ಬಿಡೋ ಪಾಪ, ಯಾಕೋ ನಿನ್ನ ಟೆನ್ಷನ್ ಅದ್ರ ಮೇಲೆ ತೋರಿಸ್ತೀಯಾ? ಬಾರ ಟಾಮ್. 3.2 crores ಲಾಸ್ ಆಗಿದ್ದಕ್ಕೆ ನಾನೇ ಟೆನ್ಷನಲ್ಲಿದ್ದೀನಿ. ಟಾಮ್, ಬಿಹೇವ್ ಯೋರ್ ಸೆಲ್ಫ್. ಟಾಮ್, ನೋ ಟಾಮ್. ಹೇ ಟಾಮ್ ಬೈಲಿ ಇಲ್ಲಿ ಬಾರೋ. ಹೇ ಇಡಿಯಟ್, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನೋವಾಗಲ್ವಾ ಅದಕ್ಕೆ? ಎಷ್ಟು ಸಾರಿ ಅಂತ ಹೇಳಿ, ಕೆಲಸ ಮಾಡ್ತಿದ್ದೀನಿ ತಾನೆ. ಮಗ, ನೀನು ಮಾಡ್ತಿರೋದು ನಂಗೆ ಚೂರು ಇಷ್ಟ ಆಗ್ತಿಲ್ಲ ಅಷ್ಟೇ ನಾನು ಹೇಳೋದು. ರಾಮ್ ಸತ್ತೋಯ್ತು ಕಣೋ. ಏನಾಯ್ತು ನಿನ್ಗೆ? ಜನನಿ ಕೇಳಿದ್ರೆ ಏನೋ ಹೇಳ್ತೀಯಾ? ಮಗ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಾರೋ. ಹಾಸ್ಪಿಟ್ಲಿಗೆ ಮಗ, ಜನನಿಗಿದು ಮಗು ಥರ ಇದ್ದಾಗ ಗೊತ್ತಾದ್ರೆ ನನ್ನ ಜನನಿಗೆ ಹತ್ರ ಏನು ಹೇಳ್ಬೇಡ ಪ್ಲೀಸ್. ಅವಳ ಹತ್ರ ಏನು ಹೇಳ್ಬೇಡ. ಅಂದ್ರೆ ಎಲ್ಲಿ ಅಂದ್ರೆ ಏನ್ ಹೇಳ್ತೀಯ ಅವಳಿಗೆ? ಗೊತ್ತಿಲ್ಲ ಕಣೋ, ನನ್ನ ಕೋಪದಲ್ಲಿ ಏನು ಮಾಡಿದೆ ಅಂತಾನೆ ಗೊತ್ತಿಲ್ಲ. ಹೆಲ್ಪ್ ಮಾಡು ಮಗ, ಏನಾದರೂ ಮಾಡು. ಹೇ, ಬಂದಿದ್ಯಾ ನೀನು? ಅಮ್ಮ ನಿನ್ನ ತುಂಬಾ ಕೇಳ್ದೆ ಅಂತ ಹೇಳಿದ್ರು. ಓ, ಹೇ ಸಂದೀಪ್. ಹಾಯ್. How was work today? You look tired. Are you okay? Sorry. I'll go change and make some dinner for us. Okay? ಜನನಿ,
ಟಾಮ್ ಎಲ್ಲಿನಾ? ನನಗ್ ಮುಂಚೆ ನೀನ್ ತಾನೇ ಬಂದಿದ್ದು, ನೀನ್ ನೋಡ್ಲಿಲ್ವಾ? ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ನೋಡ್ಲಿಲ್ವಾ? ಏನ್ ರಾಮ್? ಯಾವುದೋ ವರ್ಕ್ ಟೆನ್ಷನ್ ಅಲ್ಲಿ ನಾನು ಟಾಮ್ ಟಾಮ್ ಎಲ್ಲಿದ್ಯೋ ಟಾಮ್? ರಾಮ್, ಏನೋ ಕೂತಿದ್ಯಾ? ಎದ್ ಬಂದ್ ಹುಡ್ಕೋ ರಾಮ್. ಟಾಮ್ ಟಾಮ್ ಸೆಂದಿಲ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್? ಟಾಮ್ ಹಾ. ಟಾಮ್ 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 ನಿಜವಾಗ್ಲೂ ಹುಡುಕ್ತಿದ್ಯೇನೋ? ರಾಮ್, ಫ್ಲಾಟ್ ಪೂರ್ತಿ ನೋಡ್ಬಿಟ್ಟೆ. ಡ್ರೈವರ್ನ ಸ್ಟ್ರೀಟಲ್ಲೆಲ್ಲ ಹುಡ್ಕಕ್ ಕಳ್ಸಿದ್ದೀನಿ. ಅವನ್ ಕಾಣಿಸ್ತಿಲ್ಲ ರಾಮ್. ಅವನ್ ಎಲ್ಲ ಹೋಗಿರ್ತಾನೆ? ಇಲ್ಲ, ನಾನು ಬರೋಕ್ಕೂ ಮುಂಚೆ ಬಾಗಿಲು ತೆಗೆದೇ ಇತ್ತು, ಅದಕ್ಕೆ. ಏನ್ ರಾಮ್ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ ನಿನಗೆ? ಟಾಮ್ ನನ್ ಮಗು ಇದ್ದಾಗೆ ರಾಮ್. ಎಲ್ಲಿ ಹೋಗಿದ್ದಾನೋ, ಏನ್ ಮಾಡ್ತಿದ್ದಾನೋ? ತಿನ್ನು. ಇಲ್ಲ ಜನನಿ, ನಾ ಯಾವುದೋ ವರ್ಕ್ ಟೆನ್ಷನ್ ಅಲ್ಲಿ. ಹೋಗೋ, ನನಗ್ ಟಾಮ್ ಬೇಕು. ಸಾರಿ ಜನನಿ, ಎಲ್ಲಾನು ನಂದು ತಪ್ಪು, ಎಲ್ಲಾನು ನಂದು ತಪ್ಪು, ಎಲ್ಲಾನು ನಂದು ತಪ್ಪು, ಎಲ್ಲಾನು ನಂದು. ರಾಮ್, ರಾಮ್ ಅಳ್ಬೇಡ ರಾಮ್, ಅಳ್ಬೇಡ ರಾಮ್. ರಾಮ್, ಜನನಿ ಸಾರಿ ಕೇಳ್ತಿದ್ದಾಳೆ, ಜನನಿ ಸಾರಿ ಕೇಳ್ತಿದ್ದಾಳೆ. ಅಳ್ಬೇಡ ರಾಮ್, ಅಳ್ಬೇಡ. ಯಾಕೆ ಹೀಗ್ ಮಾತಾಡ್ತಿದ್ಯಾ ರಾಮ್? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸಾರಿ ಕಣೋ, ಸಾರಿ. ಸಂತೋಷ, ಆಕ್ರೋಶ, ದುಃಖ ಎಲ್ಲ ತುಂಬಾ ಭಯಂಕರವಾಗಿತ್ತು. ನಿಮಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನೀವು ಹೇಳೋದು ಕೇಳ್ತಾ ಇದ್ರೆ ಇದು ಬೈಪೋಲಾರ್ ಡಿಸಾರ್ಡರ್ ಥರ ಕಾಣಿಸ್ತಾ ಇದೆ. ಬಟ್ ಪೇಷಂಟ್ನ ಡೈರೆಕ್ಟಾಗಿ ನೋಡದೆ ಏನೂ ಹೇಳೋಕ್ಕಾಗಲ್ಲ. ಬೈಪೋಲರ್ ಡಿಸಾರ್ಡರ್ ಹಾಗಂದ್ರೆ ಏನು ಡಾಕ್ಟರ್? ಬೈಪೋಲಾರ್ ಡಿಸಾರ್ಡರ್ ಹೆಸರೇನು ನೋಡಿದ್ರೆ 2 ಪೋಲ್ಸ್ 2 ಎಕ್ಸ್ಟ್ರೀಮ್ಸ್, ಹಾಗಂತ ಅದು ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಅಲ್ಲ. ಒಂದು ಎಕ್ಸ್ಟ್ರೀಮ್ ಬಂದು ಡಿಪ್ರೆಷನ್, ಮತ್ತೆ ಇನ್ನೊಂದು ಎಕ್ಸ್ಟ್ರೀಮ್ ಮೇನಿಯಾ. ಡಿಪ್ರೆಷನಲ್ಲಿ ಬಂದು ಪೇಷಂಟು ತುಂಬ ಮಂಕಾಗಿರ್ತಾರೆ, ಹಸುವಾಗಲ್ಲ, ನಿದ್ದೆ ಬರಲ್ಲ, ಮತ್ತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಿಲ್ಟ್ ಫೀಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಅವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ವರೆಗೂ ಹೋಗ್ಬೋದು. ಮೇನಿಯಾದಲ್ಲಿ ಪೇಷಂಟ್ ಎಕ್ಸ್ಟ್ರೀಮ್ ಲೆವೆಲ್ ಕೋಪದಲ್ಲಿ ಇರ್ತಾರೆ, ಕೆಲವು ಸರಿ ಕಾರಣ ಇಲ್ದೇನೆ ಖುಷಿ ಪಡ್ತಾರೆ. ಇದನ್ನ ಗ್ರ್ಯಾಂಡಿಯೋಸ್ ಥಿಂಕಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಪೇಷಂಟ್ ತಾನು ಕಾರ್ ಎತ್ಬೋದು ಅಂತ ತಿಳ್ಕೊತಾರೆ, ಮತ್ತೆ ಒಂದು ಸಣ್ಣ ವಾದ ಮಾಡಿದ್ರು ಅವ್ರಿಗೆ ಕೋಪ ಬಂದು ಹೊಡೆಯೋದಕ್ಕೆ ಬಂದ್ಬಿಡ್ತಾರೆ. ಕೆಲವು ಸಲ ಅವ್ರಿಗವರೇ ಹೊಡ್ಕೋತಾರೆ. ಈ ಕಾಯಿಲೆ ಬರೋದಕ್ಕೆ ಬಲವಾದ ಕಾರಣ ಇದೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಇದು ಯಾರಿಗ್ ಬೇಕಾದ್ರೂ ಬರುತ್ತೆ. ಡಾಕ್ಟರ್, ಇದು ಇದು ಗುಣ ಆಗುತ್ತಲ್ವಾ? ಅಷ್ಟು ಸಿಂಪಲ್ ಆಗಿ ಹೇಳಕ್ಕಾಗಲ್ಲ. ಒಂದು ಪೇಷಂಟ್ಗೆ ಒಂದ್ಸರಿ ಬಂದು ಇನ್ನೊಂದ್ಸರಿ ಬರ್ದೇನೂ ಇರಬಹುದು, ಕೆಲವ್ರಿಗೆ ಪದೇ ಪದೇ ಬರ್ತಾನೆ ಇರುತ್ತೆ. ಮತ್ತೆ ಮುಖ್ಯವಾಗಿ ಮೆಡಿಸಿನ್ನ ತುಂಬಾ ವರ್ಷ ತಗೊಳ್ಳೇಬೇಕು. ನೀವು ಮೊದಲು ಪೇಷಂಟ್ನ ಕರ್ಕೊಂಬನ್ನಿ, ನಾನು ನೋಡ್ತೀನಿ. ಬೈಪೋಲಾರ್ ಡಿಸಾರ್ಡರ್ ಅಂತ ಅವ್ರಿಗೆ ಹೇಳೋದು ಬೇಡ, ಏನಾದರೂ ಹೇಳ್ಕೊಂಡು ಕರ್ಕೊಂಬನ್ನಿ, ನಾನು ನೋಡ್ಕೋತೀನಿ. ಡಾಕ್ಟ್ರು ಹೇಳಿದ್ ಕೇಳಿದ ಮೇಲೆ ನನಗಿನ್ನೂ ಭಯ ಆಯಿತು. ಹೇಗಾದರೂ ಮಾಡಿ ರಾಮ್ನ ಒಪ್ಪಿಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಒಂದಿನ ನಮ್ಮನೇಲೆ ಉಳ್ಕೊಳ್ಳೋಕೆ ಕೇಳಿದೆ. ರಾಮ್ ಅವನಿಗೆ ಅವ್ನ ಸುತ್ತಮುತ್ತ ಇರೋರಿಗೆ ಎಷ್ಟು ಡೇಂಜರಸ್ ಅಂತ ಅವತ್ತು ತಿಳ್ಕೊಂಡೆ. ಇನ್ನೇನು ತಲೆ ಹೋಗೋವಂಥ ವಿಷಯ? ಜನನಿ ಬಿಟ್ಟು ಆಚೆ ಒಬ್ಬನೇ ಎಲ್ಲೂ ಇರಲಿಲ್ಲ, ಅಷ್ಟು ಫೀಲ್ ಮಾಡ್ಕೊಂಡ್ಲು. ನೀನಿದ್ದಕ್ಕೆ ಬಿಟ್ಲು. ಚಿಯರ್ಸ್. ಹೇಯ್, ಏನೋ ಸೈಲೆಂಟ್ ಆಗಿದೆಯಾ?
ತುಂಬಾ ದಿವಸ ಆದ್ಮೇಲೆ ನೈಟ್ ಸ್ಟೇ ಮಾಡ್ತಿದೀವಿ ಮತ್ ನೀನೇನೋ ದೆವ್ವದ ತರ ಕೂತಿದ್ಯಾ? ಏನಿಲ್ಲ, ಆ, ಇತ್ತೀಚೆಗೆ ನೀನು ವಿಚಿತ್ರವಾಗಿ ಆಡ್ತಿದ್ಯಾ, ಅದು ನಿನಗೆ ಗೊತ್ತಾ? ಹೇ? ಅದು ಸಡನ್ನಾಗಿ ಖುಷಿ ಪಡ್ತೀಯಾ, ಸಡನ್ನಾಗಿ ಕೋಪ ಮಾಡ್ಕೋತೀಯಾ? ಹೇಯ್, ಸಂತೋಷ ಮಾಡ್ಕೊಳ್ಳೋದು, ಖುಷಿ ಪಡೋದು ಇದೆಲ್ಲ ಸಹಜ ಕಣೋ ಮನುಷ್ಯನ್ಗೆ. ಆ? ಏನೋ ಸಂದಿಲ್ಲ. ಇಲ್ಲ ಕಣೋ, ನೀನು ತುಂಬ ಓವರ್ ಆಗೇ ಮಾಡ್ತೀಯಾ. ಒಂಥರ ಅದು ಏನ್ ನಾನು ಲೂಸ್ ಅನ್ಕೊಂಡಿದ್ಯಾ? ಇಲ್ಲ ಮಗ, ನಾನು ಹಾಗೆ ಹೇಳಿಲ್ಲ. ನೀನು ಸ್ವಲ್ಪ ಅಬ್ನಾರ್ಮಲ್ ಆಗಿ ಅಬ್ನಾರ್ಮಲ್. ಮಗ, ಕೋಪ ಮಾಡ್ಕೋಬೇಡ. ಇನ್ನೇನು ಹಿಂಗ್ ಮಾತಾಡಿದ್ರೆ ಕೋಪ ಬರ್ದೆ ಇನ್ನೇನು? ಇಲ್ಲ ಕಣ, ಅವತ್ತು ನೀನು ವೈಲೆಂಟಾಗಿ ನನಗೆ ಗೊತ್ತಿರೋ ಒಬ್ರು ಡಾಕ್ಟ್ರನ್ನ ಕೇಳಿದೆ. ಸಾಕು, ಇದ್ರ ಮೇಲೆ ಏನು ಮಾತಾಡಬೇಡ. ಮಗ, ನಾನು ಹೇಳೋದು ಸ್ವಲ್ಪ ಕೇಳು. ಸಾಕು. ಇಲ್ಲ ಕಣ, ಏನೋ ಬೈಪೋಲರ್ ಡಿಸಾರ್ಡರ್ ಅಂತೆ. ಮಗ, ಒಂದ್ಸತಿ ಡಾಕ್ಟರ್ ಹತ್ರ ಬಂದ್ಬಿಡು. ನಿಲ್ಸು! ಹೇಳೋದನ್ನ ಕೇಳು ಮಗ. ರಾಮ್, ರಾಮ್, ಗ್ರೇಟ್ ಇಸ್ಟೇಟ್ ಹಾಕಿದ್ದ ನೋಡಿದ್ರ? ರಾಮ್, ಜಾಗ ಬಿಡಿ. ರಾಮ್, ರಾಮ್, ಎದ್ದೇಳು ರಾಮ್. ರಾಮ್, ಎಷ್ಟು ದಿನ ಆಯ್ತು? ಗೊತ್ತಿಲ್ಲ ಮಗ, ಸ್ವಲ್ಪ ದಿವಸದಿಂದ ನೀನು ದಿಢೀರಂತ ಜನನಿಗೆ ಗೊತ್ತೇನೋ? ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ಮಗ. ಜನನಿ ಹತ್ರ ನೀನು ಮಗ, ಜನನಿ ಹತ್ರ ಹೇಳಲ್ವಾ? ಮಗ, ನಾನೀಗೇನು ಮಾಡ್ಲಿ? ಇಲ್ಲ ಮಗ, ಅದಕ್ಕೆ ಹೇಳಿದ್ದು. ನನಗೆ ಗೊತ್ತಿರೋಬ್ರು ನಾವು ಹೋಗಿ ಒಂದ್ಸರಿ ನೋಡ. ಸರಿ ಮಗ, ಹೋಗೋಣ. ಹಾಂ, ಮಗ, ನಾನು ಹುಚ್ಚನೇನೋ? ಲೇ, ಏನೋ ಈಗ ಮಾತಾಡ್ತೀಯ? ಏನೂ ಇಲ್ಲ ಕಣೋ, ಎಲ್ಲ ಸರಿ ಹೋಗುತ್ತೆ. ನಿನ್ಗೇನೂ ಆಗಿಲ್ಲ, ಆಯ್ತಾ? ಭಯ ಆಗ್ತಿದೆ ಕಣೋ. ಭಯ ಪಡೋದೇನು ಬೇಡ, ಸಣ್ಣ ಸಣ್ಣ ಟೆಸ್ಟ್ಗಳಿರುತ್ತೆ. ಅದಾದ್ಮೇಲೆ ಮುಂದೇನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಟೆಸ್ಟ್ ಅಂದರೆ ಬ್ಲಡ್ ಟೆಸ್ಟ್, ಸ್ಕ್ಯಾನ್? ಛೇ, ಆ ಥರ ಏನೂ ಇಲ್ಲ ರೀ. ಒಂದು ಪೇಪರಲ್ಲಿ ಕ್ವಶನ್ಗಳಿರುತ್ತೆ, ಅದಕ್ಕೆ ಆನ್ಸರ್ ಎಲ್ಲ ಬರ್ದಾದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ.
ಸೀರಿಯಸ್ ಆಗಿದೆ ಅಂತ. ಬೈಪೋಲರ್ ಡಿಸಾರ್ಡರ್ ಅಂದರೆ ಇಲ್ಲ ತುಂಬ ಸಂತೋಷವಾಗಿರ್ತಾರೆ, ಇಲ್ಲ ಕೋಪದಿಂದ ವೈಲೆಂಟ್ ಆಗಿರ್ತಾರೆ. ಆದರೆ ಒಂದೇ ಸಮಯದಲ್ಲಿ ನಾರ್ಮಲ್ ಆಗಿ, ಡಿಪ್ರೆಸ್ ಆಗಿ, ಮ್ಯಾನಿಕ್ ಆಗಿರೋದನ್ನು ಆ ಡಾಕ್ಟರ್ ಇಲ್ಲಿ ತನಕ ನೋಡೇ ಇಲ್ಲ ಅಂತ ಹೇಳಿದ್ರು. ರಾಮ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಹೇಗಾದರೂ ರಾಮ್ನ ಕನ್ವಿನ್ಸ್ ಮಾಡಿ ಅಡ್ಮಿಟ್ ಮಾಡೋದಕ್ಕೆ ಹೇಳಿದ್ರು. ಮಗ ಚೆಕಪ್ಗೆ ಇನ್ನೂ 2-3 ಸತಿ ಬರೋಕ್ಕೆ ಹೇಳಿದ್ರು. ಆಮೇಲೆ ಅಡ್ಮಿಟ್ ಆಗೋದಕ್ಕೂ ಹೇಳಿದ್ರು. ಇದನ್ನು ಜನನಿ ಹತ್ರ ಹೇಳೋಣ ಮಗ ಪ್ಲೀಸ್ ಕಣೋ, ಬೇಡ ಕಣೋ. ನನಗೆ ಈ ಥರ ಅಂದರೆ ಅವಳು ನಾನು ನೋಡಬೇಕಾದ್ರೆ ಕಣ್ಣಲ್ಲಿ ಲವ್ ಕಾಣಿಸುತ್ತಾ? ಭಯ ತಾನೇ ಕಾಣಿಸುತ್ತೆ. ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಮಗ. ಅರ್ಥ ಆಗುತ್ತೋ, ಆದರೆ ಇವತ್ತು ನನಗಾದಂಗೆ ನಾಳೆ ಅವಳಿಗಾದರೆ ಆಗ ನೀನು ತಡ್ಕೋತೀಯಾ? ಸಾರಿ ಕಣ, ಬಟ್ ಇದು ನಿಂಗೆ ಹೇಳಲೇಬೇಕಿತ್ತು. ನನಗೆ ಸಾಧಾರಣ ಜ್ವರ ಬಂದರೆ ಅವಳಿಗೆ ತಡೆಯೋಕ್ಕಾಗಲ್ಲ ಮಗ. 2-3 ದಿನ ಊಟ ಬಿಟ್ಟು ಅಳ್ತಾನೆ ಇರ್ತಾಳೆ. ಇದೆಗೋ ಅವಳು ತಡಿತಾಳೆ. ಒಂದು ವೇಳೆ ನಾನು ಅಡ್ಮಿಟ್ ಆದ್ರೆ ಅವಳ ಲೈಫ್ ಹೆಂಗೋ ಇರುತ್ತೆ. ಯಾವಾಗಲೂ ಪೇಷಂಟ್ ಅಂತ ನಾನೇ ನೋಡಿಕೊಂಡು ಹಾಸ್ಪಿಟ್ಲು ಮನೆ ಅಂತ ಎಲ್ಲ ಏನೋ ಹೇಳ್ತಿದ್ಯಾ? ನಿನಗವಳು ಜೀವನೇ ಕೊಡ್ತಾಳು. ಗೊತ್ತು ಮಗ, ಅದಕ್ಕೆ ಬೇಡ ಅಂದೆ. ತಾನಾಗಿದ್ದಿದ್ದ ಪರಿಸ್ಥಿತಿ ನೆನೆಸ್ಕೊಂಡು ಹೀಗೆಲ್ಲ ಆಗ್ತಿದ್ದು ಕಂಟ್ರೋಲ್ ಮಾಡೋಕ್ಕಾಗದೆ ರಾಮ್ ತುಂಬ ಕಷ್ಟಪಟ್ಟ. ನಿನ್ನ ಜೊತೆ ಮನೆಯಲ್ಲಿ ಒಬ್ಬನೇ ಇರೋದಕ್ಕೂ ಭಯಪಟ್ಟ. ಏನೋ ಇದು? ರಾಮ್, ಏನು ಅಂತ ಕೇಳ್ದೆ. ಏನ್ ಜನನಿ? ಅಯ್ಯಪ್ಪ ಸ್ವಾಮಿ ಅದ್ ಮೇಲೆ ನನಗೆ ಗೊತ್ತಾಗ್ತಿದೆ. ಯಾಕೆ ನನ್ನ ಹತ್ರ ಹೇಳಿಲ್ಲ? ದಿಢೀರಂತ ಅನ್ನಿಸ್ತು. ಜನನಿ, ಸೆಂಡಿಲ್ 1 ವಾರ ನಮ್ಮ ಮನೆಯಲ್ಲೇ ಇರ್ತಾನೆ. ಅವ್ರ ಮನೆ ಓನರ್ ದಿಢೀರಂತ ಖಾಲಿ ಮಾಡೋಕ್ಕೆ ಹೇಳಿದರು. ಸಾರಿ ಜನನಿ, ನಾನು ಹೋಟ್ಲಲ್ಲೇ ಇರ್ತೀನಿ ಎಂದೆ. ಇವನೇ ಕೇಳಿಲ್ಲ. ಛೆ, ಫೀಲ್ ಅಟ್ ಹೋಮ್ ಯಾ. ಕೈ ಹೇಗಿದೆ? ಹಾಂ, ಬೆಟರ್. ನೋಡಿದ್ರೆ ಮೆಟ್ಲಿಂದ ಬಿದ್ದಿರೋ ಹಾಗಿಲ್ಲ, ಯಾರೋ ಬೇಕು ಅಂತ ಹೊಡ್ಸಿರೋ ಹಾಗಿದೆ. ಸೆಂದಿಲ್, ನಿನ್ಗೆ ಪಿಲೋ ಅಂಡ್ ಶೀಟ್ ಸೋಫಾ ಮೇಲೆ ಇಟ್ಟಿದ್ದೀನಿ. ರಾಮ್, ಮಲ್ಗಕ್ ಬರಲ್ವಾ? ಇಲ್ಲ ಜನನಿ, ಮಾಲೆ ಹಾಕಿದ್ದೀನಲ್ವಾ, ಒಬ್ಬನೇ ಮಲ್ಕೋಬೇಕು. ಜನನಿ, ರಾಮ್ ಅಡ್ಮಿಟ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಡಾಕ್ಟ್ರು ಟ್ರೀಟ್ಮೆಂಟ್ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ರು. ಅವರು ರಾಮ್ಗೆ ಎಷ್ಟೇ ಫೋರ್ಸ್ ಮಾಡಿದ್ರು, ಭಯ ಪಡಿಸಿದ್ರು, ರಾಮ್ ಕನ್ವಿನ್ಸ್ ಆಗಲಿಲ್ಲ. ಒಂದಿನ ಡಾಕ್ಟ್ರು ನನ್ನ ಕರೆದು ನನ್ನ ಕೈಲಿ ಒಂದು ಇಂಜೆಕ್ಷನ್ ಕೊಟ್ಟರು. ಯಾವತ್ತಾದರೂ ರಾಮ್ ತುಂಬ ಕಂಟ್ರೋಲ್ ತಪ್ಪಿದ್ರೆ ಆಗ ಯೂಸ್ ಮಾಡೋದಕ್ಕೆ ಹೇಳಿದ್ರು. ಮಗ, ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ, 1 ಗಂಟೆ ಹಿಂಗೆ ಹೋಗಿ ಬರ್ತೀನೋ? ಹುಷಾರು ಮಗ, ಬರ್ತೀನಿ. ಏನ್ ನಡೀತಿದೆ ರಾಮ್? ಏನ್ ಜನನಿ? ಎಲ್ಲಾನು. ಯಾಕ ಸೆಂದಿಲ್ ನಮ್ ಜೊತೆನೇ ಇರ್ತಾ ಇದ್ದಾನೆ? ಏನೇ ಇದ್ರು ಹೇಳು, ಪರವಾಗಿಲ್ಲ. ಏನೂ ಇಲ್ಲ ಜನನಿ. ಏನೂ ಇಲ್ಲ ಅಂತ ಹೇಳ್ಬೇಡ ರಾಮ್. ಡೋಂಟ್ ಯು ಥಿಂಕ್ ಐ ಆಮ್ ನೋಟಿಸಿಂಗ್ ಥಿಂಗ್ಸ್? ನನ್ ಜೊತೆ ರೂಮಲ್ಲಿ ಮಲ್ಗಲ್ಲ ಅಂತಿದ್ಯಾ, ನನ್ ಜೊತೆ ಮಾತಾಡಲ್ಲ ಅಂತಿದ್ಯಾ, ನನ್ನ ನೋಡಿ ನಗ್ತಾನೂ ಇಲ್ವಲ್ಲ ರಾಮ್? ನನಗ್ ನಿನ್ ಬಗ್ಗೆ ಗೊತ್ತಿಲ್ವಾ? ನನಗ್ ನೀನು 10 ವರ್ಷದಿಂದ ಗೊತ್ತು. You've never been like this. ಮಾತಾಡು ರಾಮ್.
ಅಫೇರ್ ಏನಾದ್ರೂ ನಡೆಸ್ತಿದ್ಯಾ ನೀನು? ಏನ್ ಜನನಿ ಈ ತರ ಎಲ್ಲ ಮತ್ತಿನ್ನೇನು? You don't even make love to me anymore. ಇಂಥ ನೋವಿನ ಕೆಟ್ಟ ಪರಿಸ್ಥಿತಿಲಿ ನನ್ನ ಇಡಬಹುದಾ ರಾಮ್? ಐ ಲವ್ ಯು ರಾಮ್. ನನಗೆ ನಿನ್ ಮೇಲೆ ಕೋಪ ಮಾಡ್ಕೊಳಕ್ಕಾಗಲ್ಲ. ಗೊತ್ತಿಲ್ಲ. ಒಳಗ್ ಬಂದ್ ಮಲ್ಕೋ ರಾಮ್. ನಿಂಗೆ ಇಷ್ಟ ಇಲ್ಲದೆ ಇದ್ರು ರಾಮ್ ಜೊತೆ ನಾನು ಮನೇಲಿ ಇರಲೇಬೇಕಾಗಿತ್ತು. ನಂಗೆ ಬೇರೆ ದಾರಿ ಇರಲಿಲ್ಲ. ರಾಮ್ ನಾರ್ಮಲ್ ಆಗಿಲ್ಲ ಅಂತ ನೀನು ನೋಟಿಸ್ ಮಾಡಿದ್ದು ನನಗೆ ಗೊತ್ತಾಯಿತು. ನಿನ್ನ ಕಷ್ಟ ನೋಡೋಕ್ಕಾಗದೆ ಅವನು ಹೇಗೆ ಸಫರ್ ಮಾಡ್ದ ಅಂತ ನನಗೆ ಮಾತ್ರ ಗೊತ್ತು. ಯು ವಾಂಟೆಡ್ ಟು ವರ್ಕ್ ಥಿಂಗ್ಸ್ ಔಟ್ ಬಿಟ್ವೀನ್ ದ ಟೂ ಆಫ್ ಯು. ರಾಮ್ ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನೀನು ಫೋರ್ಸ್ ಮಾಡಿ ಅವನ್ನ ಆಚೆ ಕರ್ಕೊಂಡೋದೆ. ಟ್ರೀಟ್ಮೆಂಟ್ ಇತ್ತು, ಅದರಿಂದ ಸ್ವಲ್ಪ ಕೆಲಸ ಇದೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ನಿನ್ನ ಕಳಿಸಿ ಕ್ಲಿನಿಕ್ ಹೋಗಬೇಕು ಅಂತ ಅಂದ್ಕೊಂಡ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ಮನೆ ಸರ್? ಏನು ಸರ್ ಪ್ರಾಬ್ಲಮ್ ನಿಮಗೆ? ಏನು ಪ್ರಾಬ್ಲಮ್ಮು? ಏನಿಲ್ಲ ಸರ್, ಸಣ್ಣ ಪ್ರಾಬ್ಲಮ್ಮೇ, ಏನೂ ಆಗಿಲ್ಲ, ನೀವು ಹೋಗಿ. ಇಲ್ಲ, ಇವ್ರೇನೋ ಟೆನ್ಷನ್ ಆಗ್ತಾವ್ರೆ. ನಿಮ್ಮವರೇ ಪ್ರಾಬ್ಲಮ್ ಮಾಡಿದ್ದು, ಈಗ ಏನಾಗಿಲ್ಲ, ಹೋಗಿ. ಏನು ಸಮಸ್ಯೆ ನಿಮಗೆ? ಮಾಡಿದ್ದವ್ರೆ, ಆದರೂ ನಾನು ಸಾರಿ ಕೇಳ್ತೀನಿ, ನೀವು ಹೋಗಿ. ಏನು ಹೋಗಿ? ಇಂಡಿಸೆಂಟಾಗಿ ಯಾರ ಮೇಲಾದರೂ ಕೈ ಮಾಡ್ತೀರಾ? ಸರ್, ಸುಮ್ಮನೆ ಅವರೇ ತೊಂದರೆ ಕೊಟ್ಟರು ಸರ್. ಏನು ಸಮಸ್ಯೆ ಮಾಡಿದ್ರು? ಅವಶ್ಯಕತೆ ಇಲ್ದೇನೆ ಇವ್ರ ಮೇಲೆಲ್ಲ ಕೈ ಮಾಡಕ್ ಹೋದ್ರು. ನನ್ನ ವೈಫ್ ಹತ್ರ ಮಿಸ್ಬಿಹೇವ್ ಮಾಡೋ. ಕರ್ಕೊಂಡು ಹೋಗ್ರ ಇವನ್ನ. ಏಯ್, ಹಿಡ್ಕೊಳ್ರ ಇವನ್ನ. ಸರಿಯಾಗಿ ಹಿಡ್ಕೊಳ್ರೋ. ಬೇಡ ಕಡ್ರೋ. ಏಯ್ ಬಿಡ್ರೋ. ಏನು ಮಾಡಬೇಡ. ಏನು ಸಿನಿಮಾ ಫೈಟ್ ತರ ಮಾಡ್ತಾ ಇದೀಯಾ? ತಲೆನ ಹೀಗೆ ಹಿಡ್ಕೋ. ಹಾಗಲ್ಲ ಕಣೋ, ಹಾಗೆ 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 ಹಿಡ್ಕೋ ಮಗ. ಇಲ್ಲಿ 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 ಹೊಡಿ. ಏಯ್, ಏನು ಸರಿಯಾಗಿ ಹೊಡಿ, ಅವ್ರ ರಕ್ತನೇ ಬರ್ತಿಲ್ಲ. ಅಯ್ಯಯ್ಯೋ, ಹೋಗ. ಬಿಡ್ರೋ, ಏನೋ ಮಾಡ್ತಿದ್ದೀರಾ? ಬಿಡ್ರೋ ಅನ್ನ. ಬನ್ನಿ ಹೋಗೋಣ. ಏಯ್, ಅವನಿಗೊಂದು 4 ಏಟ್ ಹಾಕ್ಬಿಡ್ರೋ. ಸಾಕೇನೋ? ಇಲ್ಲ ಅಣ್ಣ, ಸಾಕಾಗಲ್ಲ. ಯಾಕೋ? ಫಿಗರ್ ಮುಂದೆ ಹೊಡೆದಣ್ಣ, ಮರ್ಯಾದೆ ಹೋಯ್ತು. ಹೌದಾ, ಸರಿ, ಒಂದು ಕುರುಪಾಗಿ ಬಿಟ್ಬಿಡು. ಆಯ್ತಣ್ಣ. ಬಿಡೋ ಬಿಡೋ.
ಹೋಗ್ರೋ ಹೋಗ್ರೋ ನನ್ನ ಮಾತು ಕೇಳಿ ಹೋಗಿ ಇಲ್ಲಿಂದ ಹೋಗ್ರೋ. ರಾಮ್ ಹೇಳಿ ಅಡ್ಮಿಟ್ ಆಗಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಯಿತು. ಏನ್ ನೋಡ್ತಿದ್ಯೋ? ಏನೋ ನಿನಗೇನಾದ್ರೂ ಕಾಣಿಸ್ತಿದ್ಯೋ ಮಗ? ಏನು ಮಾತಾಡ್ತಿದ್ಯಾ? ನನಗೆ ಕಾಣಿಸ್ತಾ ಇದೆಯೋ? ಮಗ ಅಲ್ಲಿ ಏನು ಇಲ್ವೋ? ಆಗ್ತಿದ್ಯೋ? ಬೇಡ ಮಗ, ಹಾಸ್ಪಿಟ್ಲ್ ಎಲ್ಲ ಬೇಡ, ಹಾಸ್ಪಿಟ್ಲ್ ಎಲ್ಲ ಬೇಡ ಕಣೋ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾರೂ ಇಲ್ಲ. ರಾಮ್, ಆಟ ಆಡ್ಬೇಡ್ವೋ, ಸುಳ್ಳು ಹೇಳ್ಬೇಡ. ಇಲ್ಲ ಮಗ, ಇಲ್ಲ. ನನ್ನ ಮಾತು ಕೇಳು. ಮಗ ಹಾಸ್ಪಿಟ್ಲ್ ಬೇಡ ಕಣೋ, ಹಾಸ್ಪಿಟ್ಲ್ ಬೇಡ ಮಗ. ನಾನು ಸುಮ್ಮನೆ ತಮಾಷೆಗಂತ ಹೇಳ್ದೆ ಕಣೋ. ಅಲ್ಲಿ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಕಣೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ನಾನು ಹುಚ್ಚ ಅಲ್ಲ ಕಣೋ, ಹುಚ್ಚ ಅಲ್ಲ. ಸರಿ, ಹುಚ್ಚ ಅಲ್ಲ. ಹಾಸ್ಪಿಟ್ಲಿಗೆ ಹೋಗಲ್ಲ ನಾನು. ಸಮಾಧಾನ ಮಾಡು. ನಾನು ಹುಚ್ಚ ಅಲ್ಲ. ಸರಿ, ಕಾಮ್ ಡೌನ್. ನೀರು, ಮಾತ್ರೆ, ನೀರು, ಮಾತ್ರೆ. ರಾಮ್ ಹೇಳಿದ ಸುಳ್ಳು ಅಂತ ಗೊತ್ತಾಯ್ತು. ಡಾಕ್ಟ್ರು ಮುಂಚೆನೇ ವಾರ್ನ್ ಮಾಡಿದಾಗೆ ರಾಮ್ ಇಲ್ಲದೇ ಇರೋರನ್ನ ಇರೋ ಥರ ಆ್ಯಲುಸಿನೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಅವನಿಗೂ ಗೊತ್ತಿತ್ತು. ಡಾಕ್ಟ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಶಾಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದರು. ರಾಮ್, ಯಾಕೋ ಇಷ್ಟು ಲೇಟ್? ಆಫೀಸಲ್ಲಿ ವರ್ಕ್ ಇತ್ತು. ಹೌದಾ ಸೆಂದಿಲ್?
ಅವನಿಗೆ ಗೊತ್ತಿಲ್ಲ. ಅವನು ಇವಾಗ ತಾನೇ ಬಂದ. ಎಷ್ಟು ಗಂಟೆಗೆ ಆಫೀಸಿಂದ ಹೊರಟೆ? ಒಂದು 15 ನಿಮಿಷ ಆಯ್ತು. ಸುಳ್ಳು ಹೇಳ್ತಿದ್ಯಾ ರಾಮ್? ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಹಾ ಸರಿ, ನಾನು ಇರೇ. ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಇರು. ನಾನು ನಿಮ್ಮ ಆಫೀಸಿಗೆ ಕಾಲ್ ಮಾಡಿದ್ದೆ. 7 ಗಂಟೆಗೆ ಹೊರಟೆ ಅಂತ ಹೇಳಿದ್ರು. ಈಗ ಟೈಮು 11. ಟ್ರಾಫಿಕ್ ಅಂತ ಹೇಳಕ್ ಬರ್ತಿದ್ಯಾ ರಾಮ್? ಬಾಯ್ ಬಿಟ್ಟು ಏನಾದ್ರೂ ಮಾತಾಡು ರಾಮ್. ಮಾತಾಡು. ಜನನಿ, ಯಾಕೋ ಬೇಡ ಜನನಿ, please ಸುಮ್ನಿದ್ಯಾ? ಜನನಿ. ಯಾಕೋ? ನನ್ನ ಮಾತು ಕೇಳಿ ಜನನಿ, please ಜನನಿ. ಯಾಕೋ? ಏಯ್! ಇದು ನಮ್ ವಿಷಯ. ನೀನ್ ಯಾರು? ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲೇ ಇರು. ಏಯ್, ಏನು? ಆಮೇಲೇನು? ಹೊಡಿತೀಯಾ? ಹೊಡಿಯೋ, ಹೊಡಿ, ಹೊಡಿ, ನನ್ನ ಹೊಡಿ, ಹೊಡಿ. ಬಾರು, ಜಸ್ಟ್ ಲೀವ್ ದೆಮ್ ಅಲೋನ್. ಯಾಕೆ ಹೀಗ್ ಮಾಡ್ತಿದ್ಯಾ ರಾಮ್? ನೀನ್ ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆದ್ರೆ ಏನೋ ನಡೀತಿದೆ. ಏನು ಅಂತ ಹೇಳು ರಾಮ್. ನನ್ನನ್ನು ಯಾಕೆ ಸೇರಿಸ್ಕೋತಿಲ್ಲ? ಐ ಜಸ್ಟ್ ವಾಂಟ್ ಟು ಬಿ ದೇರ್ ಫಾರ್ ಯು. ರಾಮ್, ರಾಮ್, ನನ್ನ ನೋಡು ರಾಮ್. I just want to be there for you. I just want to be there for you. I'm sorry, Sendil. I didn't mean that. ರಾಮ್, ರಾಮ್, ಹೇ ರಾಮ್, ಏನಾಯ್ತು? ಯಾಕೋ ಈಗ ನಿಂತ್ಕೊಂಡಿದ್ಯಾ? ರಾಮ್, ಲೇ, ಅಡ್ಮಿಟ್ ಆಗು ಮಗ. ಹಾಸ್ಪಿಟ್ಲಿಂದ ಬಂದಮೇಲೆ ಯಾವುದೂ ನೆನಪಿಲ್ಲ ಕಣೋ. ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಈ ಥರ ಎಲ್ಲ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದರು. ಹಾಂ. ರಾಮ್, ಹ್ಮ್. ಯೋಚನೆ ಮಾಡು. ಅಡ್ಮಿಟ್ ಆಗ್ಬಿಡು. ಅವಳು ನನ್ನ ಬೇರೆ ಥರ ನೋಡ್ತಿದ್ದಾಳೆ ಅಂತ ಗೊತ್ತಾಗೋದಕ್ಕೂ ಮುಂಚೆ ನಾನು ಸತ್ತೋಗ್ತೀನಿ ಕಣೋ. ಹೌದು, ಸತ್ತೋಗು. ಲೇ, ಇಲ್ಲ ಮಗ, ಯೋಚನೆ ಮಾಡಿ ನೋಡು, ಅದೇ ಕರೆಕ್ಟಾಗಿರುತ್ತಲ್ವಾ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ನಾನಿದ್ದೀನಲ್ವಾ? ಲೂಸ್ ಥರ ಮಾತಾಡಬೇಡ. ಲೂಸ್ ತಾನೆ ಮಗ. ಲೇ, ನಾನು ಹಾಗೆ ಪರವಾಗಿಲ್ಲ ಕಣೋ, ಪರವಾಗಿಲ್ಲ. ಮಗ, ಅಳ್ಬೇಡ್ವೋ, ಎಲ್ಲ ಸರಿ ಹೋಗುತ್ತೋ.
ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅಪ್ಪ, ರಾಮ್, ಏನಪ್ಪ ಇಷ್ಟೊತ್ತಿನಲ್ಲಿ? ಆಲ್ ಓಕೆ ಅಟ್ ಹೋಮ್? ಹಾಂ. ಹ್ಞೂ. ಅಪ್ಪ, ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ಹ್ಞೂ. ಲೈಫ್ ಮ್ಯಾಟ್ರಪ್ಪ. ನೀನು ಲೈಫ್ ಮ್ಯಾಟ್ರು ಅಂತಂದರೆ ಜನನಿ ಪ್ರೆಗ್ನೆಂಟಾ? ಬಾ ಕೂತ್ಕೋ. ಏನಪ್ಪ ಹೇಳು. ಅಪ್ಪ, ಹ್ಞೂ. ನನ್ನ ಹೆಸರಲ್ಲಿರೋ ಎಲ್ಲ ಪ್ರಾಪರ್ಟೀಸ್, ಕಂಪ್ನಿ ಶೇರ್ ಎಲ್ಲ ಜನನಿ ಹೆಸರಿಗೆ ಮಾಡಬೇಕು. ಮಾಡೋಕ್ಕಾಗುತ್ತಾ ಅಪ್ಪ? ಏನಕ್ಕೆ ಮಾಡಬೇಕು? ಎವ್ರಿಥಿಂಗ್ ಓಕೆ ಅಟ್ ಹೋಮ್? ಇಲ್ಲಪ್ಪ, ಅದೆಲ್ಲ ಓಕೆ. ಜನನಿ ಬಗ್ಗೆ ತಪ್ಪಾಗಿ ತಿಳಿಬಿಡಿ. ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತು, ನೀನು ಹೇಳಬೇಡ. ಹಾಗಾದ್ರೆ ಮಾಡಪ್ಪ. ಇಲ್ಲಪ್ಪ, ಅದು ಸರಿ ಹೋಗೋದಿಲ್ಲ. ಅಪ್ಪ, ಅವಳು ಲಕ್ಕಿ ಅಂತ ಅನ್ನಿಸ್ತಪ್ಪ, ಅದಕ್ಕೆ ನಾನು ಹೇಳಿ. ಅದೇನು ಲಕ್ಕು ಗಿಕ್ಕು ಅಂತೆಲ್ಲ ಹೇಳ್ತೀಯ? ಅದು ತಪ್ಪು ಕಣೋ. ನಿನ್ನ ಶೇರಲ್ಲಿ ಅರ್ಧ ಯಾರ ಹೆಸರಲ್ಲಿದೆಯಪ್ಪ? ಹೇಳಪ್ಪ, ಯಾರ ಹೆಸರಲ್ಲಿದೆ? ಅಮ್ಮ ಹೆಸರಿನಲ್ಲಿದೆ. ನಿನ್ನ ಹತ್ರ ಮಾತಾಡಿ ಕಡೆವರೆಗೂ ಗೆಲ್ಲಕ್ಕಾಗಲ್ಲ. ಬೆಳಗ್ಗೆ ನನ್ನ ಮೊದಲನೇ ಕೆಲಸನೇ ನಮ್ಮ ಆಡಿಟ್ ಹತ್ರ ಮಾತಾಡೋದು. ನೀನು ಹೊರಡು. ಸರಿ, ಬಾಯ್. ರಾಮ್, ಪಾ, ಇನ್ನೊಂದ್ಸಲ ನನ್ನ ಹತ್ರ ಲೈಫ್ ಮ್ಯಾಟ್ರು ಮಾತಾಡಬೇಡ. ಗೋ. ಇಲ್ಲಪ್ಪ. ಮಗ, ನಾನು ನೋಡ್ಕೋತೀನಿ. ನೀನು ಮನೆಗೆ ಹೋಗು. ಲೇ, ನಾನು ಹೇಗೋ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಲಿ? ಇಲ್ಲ ಮಗ, ಪರವಾಗಿಲ್ಲ. ನಾನು ಸ್ಟಡಿ ರೂಮಲ್ಲೇ ನೈಟೆಲ್ಲ ಲಾಕ್ ಮಾಡ್ಕೋತೀನಿ. ನೀನು ಮನೆಗೆ ಹೋಗು ಮಗ. ಇಲ್ಲ ಮಗ, ನಾ ಹೋಗಲ್ಲ. ನೀನು ಬೇರೆ ಸೂಸೈಡ್ ಆದಿದ್ದು ಅಂತ. ಸಾರಿ ಮಗ, ಸಾರಿ, ಎಲ್ಲದಕ್ಕೂ ಸಾರಿ. ನನಗೆ ತುಂಬಾನೇ ಮಾಡಿದ್ಯಾ ಮಗ, ಬಟ್ ನಾನು ಹೋಗ್ಬೇಕು, ಅದೇ ಕರೆಕ್ಟ್. ನನ್ನ ಗಂಡ ಇಲ್ಲ ಅಂತ ಅನ್ನಿಸ್ತಿಲ್ಲ. ಅದೇ ನಾನು ಅವನ ಕಡೆದಾಗ ನೋಡಿದ್ದು. ಅದಾದ್ಮೇಲೆ
ಬೇಗ ಹೋಗು, ಅವಳ ಸಾಯಿಸು, ಇಲ್ಲ ನೀನೇ ಸತ್ತೋಗ್ತೀಯಾ.
ಐ ಲವ್ ಯು ಜನನಿ.